ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ನಿಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆಗೆ ಸ್ವಾಗತ. ಇವತ್ತು ಜೂನ್ 23, ಆದ್ರೆ ಕಳೆದ 2 ದಿವಸದ ಒಂದು ಕರೆಂಟ್ ಅಫೇರ್ಸ್ ಅನ್ನ ಮಾಡಕ್ಕಾಗಿರಲಿಲ್ಲ. ಸೊ ಹೀಗಾಗಿ ಇವತ್ತು ಜೂನ್ 21 ಮತ್ತು 22 ಮಾಡ್ತೀನಿ. ನಾಳೆ ದಿವಸ 23 ಮತ್ತು 24. ಸೊ ಇವತ್ತಿನ ಏನ್ ಕರೆಂಟ್ ಅಫೇರ್ಸ್ ಇದೆಲ್ಲ ಅದೆಲ್ಲವನ್ನ ಮತ್ತು ನಾಳೆದನ್ನ ಸೇರಿಸಿ ನಾಳೆ ಸಂಚಿಕೆಯಲ್ಲಿ, ಸೊ ನಾಳೆ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕಥೆಯಲ್ಲಿ ಅದನ್ನ ನಾನು ಮಾಡ್ತೀನಿ. ಸೊ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕೆಲಸ ಬಂದ ಕಾರಣ ಕೆಲವೊಂದು ಸಾರಿ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಹೇಳಿದ್ದೆ ಒಂದ್ 4 ದಿವಸ ಟೈಟ್ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಸಹಕರಿಸಿ ಅಂತ. ಓಕೆ, ಇಲ್ಲಿ ಈಗ ಏನ್ ಮಾಡೋಣ, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ 21, 22 ಜೂನ್ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ನ ಸ್ಟಾರ್ಟ್ ಮಾಡೋಣ. ಯಾರು ಫಸ್ಟ್ ಟೈಮ್ ನಮ್ಮ ಒಂದು ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀರೋ, ನಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀರೋ ಅವ್ರು ಏನ್ ಮಾಡ್ಬೇಕು, ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋಸ್ ಅನ್ನ ಲೈಕ್ ಮಾಡಬೇಕು, ಮತ್ತೆ ಈ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ಶೇರ್ ಮಾಡುವಂತ ಕೆಲಸ ನಿಮ್ಮದು. ಇವತ್ತು ಈ ಒಂದೆರಡು ಲೈನ್ಗಳಲ್ಲಿ ನ್ಯೂಸ್ ಬರೀ 2 ಇದೆ, ಬಹಳಷ್ಟು ಡಿಟೇಲ್ ಆಗಿರುವಂತಹ ನ್ಯೂಸ್ಗಳಿದೆ. ಅದನ್ನ ಸ್ವಲ್ಪ ನೋಡ್ತಾ ನೋಡ್ತಾ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಏನೇನಿದೆ ಅಂತ ನೋಡೋಣ. ಸೊ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ, ಜೂನ್ 21 ಏನು ವಿಶ್ವ ಯೋಗ ದಿನ ಅಂತ ಹೇಳಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ ಒಂದು ದಿನಾಚರಣೆ ಬಗ್ಗೆ ಹಿಂದಿನ ಒಂದು ಮಾಹಿತಿಯನ್ನ ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಯಾಕೆ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ, ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನ ಯಾಕೆ ಮಾಡ್ತೀವಿ ಅನ್ನೋದನ್ನ ನಾನು ಹೇಳಿದ್ದೆ. ಬಟ್ ಇದನ್ನ ನಾವು ಚರ್ಚೆ ಮಾಡಿಲ್ಲ, ಈ ವರ್ಷದ ಒಂದು ಥೀಮ್ ಅಥವಾ ವಿಷಯ ಅಥವಾ ಘೋಷವಾಕ್ಯ ಯಾವುದು ಅಂತ. ಸೊ ಈ ವರ್ಷದ ಘೋಷವಾಕ್ಯ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಮಾನವೀಯತೆಗಾಗಿ ಯೋಗ ಅನ್ನುವಂತಹ ಒಂದು ವಿಷಯವನ್ನ ಇಟ್ಕೊಂಡು ಈ ಬಾರಿ 8ನೇ ವಿಶ್ವ ಯೋಗ ದಿನಾಚರಣೆಯನ್ನ ನಾವು ಆಚರಣೆ ಮಾಡಿದ್ವಿ. ಅದೇ ಒಂದು ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೋಗ ಒಲಿಂಪಿಯಾಡ್, ರಾಷ್ಟ್ರೀಯ ಯೋಗ ಒಲಿಂಪಿಯಾಡ್ ಮತ್ತು ಕ್ವಿಜ್ ಚಾಂಪಿಯನ್ಶಿಪ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಯಾರು ಆಯೋಜನೆ ಮಾಡಿದ್ರು? ಕೇಂದ್ರ ಶಿಕ್ಷಣ ಸಚಿವಾಲಯದವರು ರಾಷ್ಟ್ರೀಯ ಯೋಗ ಒಲಿಂಪಿಯಾಡ್ ಮತ್ತು ಕ್ವಿಜ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ರು. ಇದರ ಜೊತೆಗೆ ಇನ್ನೊಂದು ಕಾರ್ಯಕ್ರಮವು ಕೂಡ ಇದಕ್ಕೆ ಸೇರ್ಕೊಂಡಿತ್ತು. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಮತ್ತೊಂದು ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮಕ್ಕೆ ನಾವೇನಂತ ಹೇಳ್ತಿದ್ವಿ, ಗಾರ್ಡಿಯನ್ ಯೋಗ ರಿಂಗ್ ಅಂತ ಹೇಳಿ. ಗಾರ್ಡಿಯನ್ ಯೋಗ ರಿಂಗ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಕೂಡ ನಾವು ಚಾಲನೆ ಮಾಡಿದ್ವಿ. ಸೊ ಏನಾಗತ್ತಪ್ಪ ಅಂತಂದ್ರೆ, ಒಂದು ಸೂರ್ಯ ಒಂದು ಜಗತ್ತು, ಭೂಮಿಗಿರುವನು ಒಬ್ಬನೇ ಸೂರ್ಯ, ಹೀಗಾಗಿ ಒಂದು ಜಗತ್ತು ಒಂದು ಸೂರ್ಯ ಅನ್ನುವಂತಹ ಒಂದು ಕಲ್ಪನೆಯಿಂದ ಸೊ ಏನೇ ನೋಡಿ, ಎಲ್ಲೇ ಹೋದ್ರು ನಾವು ನಮಗೆ ಎನರ್ಜಿ ಬೇಕು, ನಮಗೆ ಶಕ್ತಿ ಬೇಕು ಅಂತಂದ್ರೆ ಎಲ್ಲಾ ಶಕ್ತಿ ಸಂಪನ್ಮೂಲಗಳ ಮೂಲ ಏನಾಗುತ್ತೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸೂರ್ಯನೇ ಆಗಿದ್ದಾನೆ. ಸೊ ಹೀಗಾಗಿ ಸೂರ್ಯ ಒಂದು ಜಗತ್ತು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಎಲ್ಲರಲ್ಲಿಯೂ ಬೆಳೆಯಲಿ. ಇದೊಂದು ಭೂಮಿಯಲ್ಲಿರುವಂತಹ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ, ಆ ಒಂದು ಪರ್ಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಸೊ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, 79 ದೇಶಗಳು ಪ್ಲಸ್ ವಿಶ್ವಸಂಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವು. ಸೊ ಹಾಗಾದ್ರೆ ಈ ಗಾರ್ಡಿಯನ್ ಯೋಗ ರಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೋಣ. ಸೊ ಈಗ ಸೂರ್ಯ ಹುಟ್ಟೋದು ಪೂರ್ವದಲ್ಲಿ, ಮುಳುಗೋದು ಪಶ್ಚಿಮದಲ್ಲಿ. ಇಲ್ಲಿ ಸೂರ್ಯ ಉದಯಿಸುವ ನಾಡು ಅಂತ ಹೇಳಿ ನಾವು ಜಪಾನಿಗೆ ಕರಿತೀವಿ. ಯಾಕೆ ಜಪಾನಿಗೆ ಕರಿತೀವಿ ಅಂತಂದ್ರೆ, ಯಾವುದೋ ಒಂದು ದಿನ, ಫಾರ್ ಎಕ್ಸಾಂಪಲ್ ಇವತ್ತು ಜೂನ್ 23 ಓಕೆ ಇದೆ ಅಂತಂದ್ರೆ ಈ ದಿವಸ ಫಸ್ಟ್ ಸ್ಟಾರ್ಟ್ ಆಗೋದಲ್ಲಿ ಜಪಾನಿನಲ್ಲಿ. ಸೊ ಸೂರ್ಯ ಉದಯಿಸುವುದು ನಾವು ಇಂಟರ್ನ್ಯಾಷನಲ್ ಡೇಟ್ ಅಂತ ಏನು ಅನೌನ್ಸ್ ಮಾಡಿದ್ವಲ್ಲ, ಅಂತಾರಾಷ್ಟ್ರೀಯವಾಗಿ ದಿನ ಅಂತ ಏನು ಗುರುತಿಸ್ತೀವಲ್ಲ, ಆ ಒಂದು ದಿನ ಫಸ್ಟ್ ಸ್ಟಾರ್ಟ್ ಆಗೋದು ಅಥವಾ ಸೂರ್ಯೋದಯ ಕಾಣಿಸ್ಕೊಳ್ಳೋದು ಎಲ್ಲಿಂದ? ಜಪಾನಿನಿಂದ. ಸೊ ಹೀಗಾಗಿ ಜಪಾನಿನಲ್ಲಿ ಏನು ಸೂರ್ಯೋದಯ ಆಯ್ತು, ಸೊ ಆ ಸೂರ್ಯೋದಯದ ನಂತರ ಮತ್ತೆ ಹಾಗೆ ಬರ್ಬರ್ತಾ ಈಗ ಪಶ್ಚಿಮದ ಕಡೆ, ಜಪಾನಿನಿಂದ ಪಶ್ಚಿಮದ ಕಡೆ ಬಂದಂತೆ ಸೂರ್ಯೋದಯ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯಾವ ರೀತಿ ಸೂರ್ಯ ಉದಯದು ಬೇರೆ ಬೇರೆ ದೇಶಗಳಲ್ಲಿ, ಸೂರ್ಯ ಉದಯಿಸುವುದು ಮೊದಲು ಕಾಣೋದು ಇಲ್ಲಿ ಜಪಾನಿನಲ್ಲಿ. ಸೊ ಜಪಾನಿನ ನಂತರ ಬೇರೆ ಬೇರೆ ದೇಶಗಳಲ್ಲಿ ಏನು ಸೂರ್ಯೋದಯ ಆಗೋಕ್ ಪ್ರಾರಂಭ ಆಯಿತು, ಆ ಎಲ್ಲಾ ದೇಶಗಳಲ್ಲಿ ಸೂರ್ಯ ಸಂಚರಿಸಿದಂತೆ ಸೂರ್ಯ ಉದಯಿಸುವುದು ಒಂದೊಂದು ದೇಶದಲ್ಲಿ ಕಂಡಂತೆ ಅಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಚಾಲನೆಯನ್ನ ನೀಡಲಾಯಿತು. ಸೊ ಈ ರೀತಿಯಾಗಿ ನಾವೇನ್ ಮಾಡಿದ್ವಿ, 79 ದೇಶಗಳು ಪ್ಲಸ್ ವಿಶ್ವಸಂಸ್ಥೆಯ ಒಂದು ಸಹಯೋಗದೊಂದಿಗೆ ನಾವು
ಟೋಟಲ್ ಆಗಿ ಈ ಒಂದು ಗಾರ್ಡಿಯನ್ ಯೋಗ ರಿಂಗ್ ಅಂತ ಹೇಳಿ ಎಲ್ಲೆಲ್ಲಿ ಸೂರ್ಯ ಉದಯಿಸಕ್ಕೆ ಆರಂಭ ಆಯಿತು ಅಲ್ಲಲ್ಲಿ ಈ ಯೋಗ ದಿನಾಚರಣೆಯನ್ನ ನಾವು ಮಾಡೋದಕ್ಕೆ ಆರಂಭ ಮಾಡಿದ್ವಿ. ಸೊ ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ರು, ಗಾರ್ಡಿಯನ್ ಯೋಗ ರಿಂಗ್ ಅಂತ. ಅಂದ್ರೆ ಸೂರ್ಯ ಉದಯಿಸಿದಂಗೆ ಎಲ್ಲೆಲ್ಲಿ ಸೂರ್ಯ ಉದಯ ಆಗ್ತಿದೆಯಲ್ಲ ಆಯಾ ದೇಶಗಳು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆ ದಿವಸ ಆಚರಣೆ, ಅಂದ್ರೆ ಮೊನ್ನೆ ದಿವಸ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಪುಣೆಯ ಮಹಾನಗರ ಪಾಲಿಕೆಯವರು ಒಂದು ಹೊಸ ಕಾರ್ಯಕ್ರಮ ತಗೊಂಡ್ ಬಂದಿದ್ದಾರೆ. ಏನಂತಂದ್ರೆ ವ್ಯಾಕ್ಸಿನ್ ಆನ್ ವೀಲ್ಸ್ ಅಂತ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಈ ಒಂದು ಕೋವಿಡ್ ಲಸಿಕೆಯನ್ನ ನೀಡುವುದಕ್ಕಾಗಿ ವ್ಯಾಕ್ಸಿನ್ ಆನ್ ವೀಲ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಗೊಂಡ್ ಬಂದ್ರು. ಇಲ್ಲಿ ಮುಖ್ಯವಾಗಿ ಹೈದರಾಬಾದ್ ಇವ್ರ ಜೊತೆಗೆ ಸೇರ್ಕೊಂಡಿದೆ. ಹೈದರಾಬಾದ್ನ ಮಹಾನಗರ ಪಾಲಿಕೆ ಪ್ಲಸ್ ಬಿಲ್ ಅಂಡ್ ಮಿಲಿಂಡಾ ಗೇಟ್ಸ್ ಅಂತ, ಬಿಲ್ ಗೇಟ್ಸ್ ಅವರ ಒಂದು ಏನಂತ ಹೇಳ್ತೀವಿ ಒಳ್ಳೆಯ ಕೆಲಸಕ್ಕೆ ಏನು ದುಡ್ಡನ್ನ ಕೊಡ್ತಾರಲ್ಲ, ದಾನ ಕೊಡುವಂತಹ ಒಂದು ಸಂಸ್ಥೆ ಬಿಲ್ ಅಂಡ್ ಮಿಲಿಂಡಾ ಗೇಟ್ಸ್ ಅಂತ. ಬಿಲ್ ಗೇಟ್ಸ್ ಅವರ ಹೆಂಡತಿ ಪತ್ನಿ ಯಾರು, ಮಿಲಿಂಡಾ ಗೇಟ್ಸ್, ಅವರಿಬ್ಬರ ಹೆಸರಲ್ಲಿ ಇರುವಂತಹ ಒಂದು ಫೌಂಡೇಶನ್ ಬಿಲ್ ಅಂಡ್ ಮಿಲಿಂಡಾ ಗೇಟ್ಸ್ ಮತ್ತು ಜೈವಿಕ ಹೆಲ್ತ್ ಕೇರ್, ಈ 3 ಸಂಸ್ಥೆಗಳು ಸೇರ್ಕೊಂಡು ಪುಣೆಯಲ್ಲಿ ಏನ್ ಮಾಡಿದಾವೆ, ಕೋವಿಡ್ ವ್ಯಾಕ್ಸಿನ್ ಅನ್ನ ಯಾರಿಗೆ, ಸ್ಕೂಲ್ ಮಕ್ಕಳಿಗೆ ಕೊಡೋದಕ್ಕಾಗಿ ವ್ಯಾಕ್ಸಿನ್ ಆನ್ ವೀಲ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಏನ್ ಸಿಗಬೇಕು, ಕೋವಿಡ್ ಲಸಿಕೆ, ಮುಖ್ಯವಾಗಿ ಮಕ್ಕಳಿಗೆ ಕೋವಿಡ್ ಲಸಿಕೆ ಸಿಗ್ಬೇಕಂತ ಹೇಳಿ ವ್ಯಾಕ್ಸಿನ್ ಆನ್ ವೀಲ್ಸ್ ಅನ್ನ ಪುಣೆಯ ಮಹಾನಗರ ಪಾಲಿಕೆ ಆರಂಭ ಮಾಡಿದೆ. ಅದಾದ್ಮೇಲೆ ಮೇಕೆದಾಟು ಯೋಜನೆಯ ಬಗ್ಗೆ ಬಹಳಷ್ಟು ಆಕ್ಷೇಪಣೆಗಳಿದ್ವು. ಸೊ ಕರ್ನಾಟಕ ಏನು ಮೇಕೆದಾಟು ಯೋಜನೆಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಲ್ಲ, ಆ ಒಂದು ಯೋಜನೆಗೆ ತನ್ನ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕಾಗಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಅನ್ನುವಂಥ ನ್ಯೂಸ್ ಬಂದಿತ್ತು. ಸೊ ಈಗ ಈ ಒಂದು ಮೇಕೆದಾಟು ಯೋಜನೆಯನ್ನ ಮಾಡ್ತಿರೋರು ಯಾರು, ಕರ್ನಾಟಕದವರು. ಇದಕ್ಕೆ ಆಕ್ಷೇಪಣೆ ತೆಗಿತಿರೋರು ಯಾರು, ತಮಿಳುನಾಡಿನವರು. ಹೀಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಯಾರನ್ನ ಮೀಟ್ ಆಗ್ತಿದ್ರೆ, ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ತಮ್ಮ ಒಂದು ಆಕ್ಷೇಪಣೆಯನ್ನ, ಏನು ಅಬ್ಜೆಕ್ಷನ್ ಇದೆಯೋ ಅದನ್ನ ಸಲ್ಲಿಸೋಕೆ ಭೇಟಿ ಆಗ್ಲಿದ್ದಾರೆ ಅಂತ ನ್ಯೂಸ್ ಬಂತು. ಸೊ ನಮಗೆ ಯಾಕೆ ಏನ್ ಭೇಟಿ ಆಗೋದಕ್ಕೆ ಏನ್ ಆಕ್ಷೇಪಣೆ ಇದೆ ಅಲ್ಲಲ್ಲ, ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಣ. ಮೊದಲು ಮೇಕೆದಾಟು ಯೋಜನೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕರ್ನಾಟಕ ಸರ್ಕಾರ ರಾಮನಗರದ ಮೇಕೆದಾಟು ಪ್ರದೇಶದಲ್ಲಿ, ಈ ಒಂದು ಪ್ರದೇಶದಲ್ಲಿ ಇಲ್ಲಿದೆಯಲ್ಲ, ಇದು ಮೇಕೆದಾಟು ಪ್ರದೇಶ, ರಾಮನಗರ ಜಿಲ್ಲೆಯಲ್ಲಿ ಬರುವಂತದ್ದು. ಸೊ ಇಲ್ಲಿ ನಾವೇನ್ ಮಾಡ್ಬೇಕಂತ ಮಾಡಿದೀವಿ, ಸುಮಾರು 66,000 TMC ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಒಂದು ಆಣೆಕಟ್ಟನ್ನ ನಿರ್ಮಾಣ ಮಾಡ್ಬೇಕಂತ ಮಾಡಿದೀವಿ. ಸೊ ಇಲ್ಲಿ ಎಷ್ಟು ನೀರ್ ಇರ್ಬೇಕು, 66,000 TMC ನೀರನ್ನ ನಾವು ಶೇಖರಣೆ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ, ಇಲ್ಲಿ ಮೇಕೆದಾಟಿಗೆ ಒಂದು ಆಣೆಕಟ್ಟನ್ನ ಕಟ್ತೀವಿ. ಸೊ ಕಟ್ಟಿ ಅಲ್ಲಿ ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ಅಂತ ನಮ್ಮ ಪ್ಲಾನ್ ಇದೆ. ಅದರ ಜೊತೆಗೆ ಇಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರನ್ನ, ಈ ಯೋಜನೆ ಮೂಲಕ ಬೆಂಗಳೂರಿಗೆ ಕುಡಿಯುವ ನೀರನ್ನ ತಲುಪಿಸುವಂತಹ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಹಾಕೊಂಡಿದೆ. ಸೊ ಈ ಮೇಕೆದಾಟು ಅನ್ನೋದು ಎಲ್ಲಿ ಬಂತು, ರಾಮನಗರ ಜಿಲ್ಲೆಯಲ್ಲಿ ಬಂತು, ಹೌದಾ. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ತಾ ಇದೀವಿ, ಆಣೆಕಟ್ಟನ್ನ ಕಟ್ಟಿ ಒಂದಷ್ಟು ನೀರನ್ನ ಸಂಗ್ರಹಣೆ ಮಾಡ್ತೀವಿ. ಆ ಸಂಗ್ರಹವಾದ ನೀರನ್ನ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಿದ್ವಿ. ಮುಂದೆ ಬೆಂಗಳೂರು ಕೂಡ ನೀರನ್ನ ಕಳಿಸ್ಬೇಕು ಅನ್ನೋದು ಮೇಕೆದಾಟು ಯೋಜನೆಯನ್ನ ನಾವು ಕರ್ನಾಟಕದವರು ಈ ತರ ಹಾಕೊಂಡಿದ್ದೀವಿ. ಅಲ್ಲದೆ ಈ ಒಂದು ಮೇಕೆದಾಟು ಪ್ರದೇಶ ಇದೆಯಲ್ಲ, ಇದು ಅರ್ಕಾವತಿ ಮತ್ತು ಕಾವೇರಿ ನದಿಗಳು ಸಂಗಮವಾಗುವಂತಹ ಒಂದು ಪ್ರದೇಶ ಆಗಿದೆ. ಸೊ ಹೀಗಾಗಿ ತಮಿಳುನಾಡವರು ಏನ್ ಮಾಡ್ತಿದ್ದಾರೆ, ಇಲ್ಲಿ ವಿರೋಧ ಮಾಡ್ತಿದ್ದಾರೆ. ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ, ಈ ಕಾವೇರಿ ನದಿಯ ಕರ್ನಾಟಕದ ಕೊನೆಯ ಅನಿರ್ಬಂಧಿತ ಪ್ರದೇಶ ಅಥವಾ ಫ್ರೀ ಪಾಯಿಂಟ್ ಆಫ್ ವಾಟರ್ ಫ್ಲೋ ಅಂತ ಹೇಳ್ತೀವಲ್ಲ. ಸೊ ಅಂದ್ರೆ ಇಲ್ಲಿ ಈಗ ನೋಡಿ, ಈ ಮ್ಯಾಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ನಾನು ಹೇಳೋಕ್ಕಿಂತ ಇಲ್ಲಿ ಮೇಕೆದಾಟು ಅಂತ ಬರುತ್ತಲ್ಲ, ಇದೇನು ಕಾವೇರಿ ನದಿ ಹರಿಯುವಂತಹ ಒಂದು ಕರ್ನಾಟಕದ ಒಂದು ಕೊನೆಯ ಭಾಗ, ಇನ್ನು ತಮಿಳುನಾಡಿಗೆ ಹೋಗ್ಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಈ ಕಾವೇರಿ ಅಥವಾ ಈ ಮೇಕೆದಾಟು ಪ್ರದೇಶ ಇದೆಯಲ್ಲ, ಕಾವೇರಿ ನದಿಯ ಕರ್ನಾಟಕದ ಕೊನೆಯ ಅನಿರ್ಬಂಧಿತ ಪ್ರದೇಶ. ಸೊ ಇಲ್ಲಿಂದನೇ ಅದು ಮುಂದೆ ಎಲ್ಲಿಗೆ ಹೋಗ್ಬೇಕು, ತಮಿಳುನಾಡಿಗೆ ಹೋಗ್ಬೇಕು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕದವ್ರು ಏನಾದ್ರು ಆಣೆಕಟ್ಟನ್ನ ನಿರ್ಮಾಣ ಮಾಡಿದ್ರೆ, ಇಲ್ಲಿ ನೀರನ್ನ ಸಂಗ್ರಹ ಮಾಡಿದ್ರೆ, ತಮಗೆ ನೈಸರ್ಗಿಕವಾಗಿ ಹರಿಯುವ ನೀರಿನ ಒಂದು ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿ ತಮಿಳುನಾಡು ಏನ್ ಮಾಡಿದೆ, ಇಲ್ಲಿ ಒಂದು ವಾದವನ್ನ ಮಾಡ್ತಾ ಇದೆ. ಓಕೆ, ಸೊ ಇದು ತಮಿಳುನಾಡಿನ ವಾದ. ನಮಗೆ ಏನ್ ನೀರ್ ಬರ್ತಲ್ಲಪ್ಪ, ಈ ಕರ್ನಾಟಕದವರು ಈ ಕೊನೆಯ ಭಾಗದಲ್ಲಿ ಆಣೆಕಟ್ಟನ್ನ ಕಟ್ಟಿ ಅಲ್ಲಿ ನೀರನ್ನ ಸಂಗ್ರಹ ಮಾಡಿದ್ರೆ ನಮಗೆ ಸಿಗುವಂತಹ ನೀರಿನ ಪ್ರಮಾಣ ಕಡಿಮೆ ಅನ್ನೋ ದೃಷ್ಟಿಯಿಂದ ತಮಿಳುನಾಡು ಏನ್ ಮಾಡಿದ್ದಾರೆ, ವಾದವನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಪರಿಸರವಾದಿಗಳು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ. ಯಾಕಂತಂದ್ರೆ ಈ ಯೋಜನೆಯಿಂದ ಕಾವೇರಿ ವನ್ಯಜೀವಿ ಧಾಮದ ಒಂದು ಮೀಸಲು ಅರಣ್ಯ ಪ್ರದೇಶವು ಕೂಡ ಮುಳುಗಡೆಯಾಗತ್ತೆ. ಸೊ ಹೀಗಾಗಿ ಇಂತಹ ಒಂದು ಅರಣ್ಯ ಪ್ರದೇಶವನ್ನ ಮುಳುಗಿಸಿ ಅಣೆಕಟ್ಟನ್ನ ಕಟ್ಟಿ ನೀರನ್ನ ನಿಲ್ಲಿಸುವುದು ಬೇಡ ಅಂತ ಹೇಳಿ ಪರಿಸರವಾದಿಗಳು ಕೂಡ ಏನ್ ಮಾಡ್ತಿದ್ದಾರೆ, ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ.
ಸೊ ಮುಂದಿನ ಒಂದು ನ್ಯೂಸ್, ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅನ್ನುವಂತಹ ಒಂದು ಪದಕ್ಕೆ ಸಂಬಂಧಪಟ್ಟಿದ್ದು ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದರ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಏನಾಗಿದೆ ಅಂತಂದ್ರೆ ICICI ಬ್ಯಾಂಕು, HDFC ಬ್ಯಾಂಕು ಮತ್ತೆ NPCI ಅಂತ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಥವಾ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ರಾಷ್ಟ್ರೀಯ ಪಾವತಿ ನಿಗಮ ಅಂತ ಕರಿತೀವಿ. ಸೊ ಈ ರಾಷ್ಟ್ರೀಯ ಪಾವತಿ ನಿಗಮದವರು ನಮ್ಗೆ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಭೀಮ್ ಆಪ್ ಅನ್ನ ಯೂಸ್ ಮಾಡ್ತೀವಿ ಅಥವಾ UPI ಪೇಮೆಂಟ್ ಅನ್ನ ಮಾಡ್ತಿದೀವಿ. ಓಕೆ, ಸೊ ಜೊತೆಗೆ ಈಗ ರೋಡ್ ಅಲ್ಲಿ ಹೋಗುವಾಗ ಫಾಸ್ಟ್ಯಾಗ್ ಅಂತ ದುಡ್ಡನ್ನ ಕಟ್ ಮಾಡ್ಬೇಕಾದ್ರೆ, ಟೋಲ್ ಅಲ್ಲಿ ದುಡ್ಡನ್ನ ಕಟ್ ಮಾಡ್ಬೇಕಾದ್ರೆ ಫಾಸ್ಟ್ಯಾಗ್ ಅಂತ ಇದೆ. ನಾವು UPI ನ ಬಳಸ್ತೀವಿ, ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಇದನ್ನೆಲ್ಲ ಮಾಡ್ತಿದೀವಲ್ಲ, ಇಂಥ ಒಂದು ಸೌಕರ್ಯವನ್ನ ಕೊಟ್ಟಂತ ಒಂದು RBI ನ ಅಡಿಯಲ್ಲಿ ಇರುವಂತಹ ಸಂಸ್ಥೆಗೆ ನಾವು NPCI ಅಂತ ಹೇಳ್ತೀವಿ. ಸೊ NPCI ನ RBI ದವರು ಏನ್ ಮಾಡಿದ್ರು, ಇದನ್ನ ಹುಟ್ಟು ಹಾಕಿದ್ರು. ಸೊ ಈಗ ಇದು ಸ್ವಲ್ಪ ಗೊತ್ತಿರಲಿ, ಮುಂದೆ ಯಾವತ್ತಾದ್ರೂ ಬಂದ್ರೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. NPCI ಅಂದೇನು, ರಾಷ್ಟ್ರೀಯ ಪಾವತಿ ನಿಗಮ ಅಂತ ಹೇಳಿ. ಇವರು ರೂಪೇ ಕಾರ್ಡು, ಓಕೆ ರೂಪೇ ಕಾರ್ಡ್ ಆಯ್ತು, UPI ಆಯ್ತು. UPI ಜೊತೆಗೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಡಿಬೇಕಾದ್ರೆ UPI ನೇ ಬೇಕಾಗಿತ್ತು. ಫಾಸ್ಟ್ಯಾಗ್ ಅನ್ನ ತಗೊಂಡ್ ಬಂದ್ರು. ಸೊ ಈ ತರ ಬಹಳಷ್ಟು ಸೌಕರ್ಯಗಳನ್ನ ತಂದಂತ ಒಂದು ಸಂಸ್ಥೆ ಯಾವುದು, NPCI. ಈಗ 3 ಸಂಸ್ಥೆಗಳು, ಒಂದು ICICI ಬ್ಯಾಂಕು, HDFCI ಬ್ಯಾಂಕು ಮತ್ತು NPCI. ಇವರ ಒಂದು IT ವ್ಯವಸ್ಥೆಗಳನ್ನ, ಅಂದ್ರೆ ನಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್, ನಮ್ಮ ದುಡ್ಡಿನ ಒಂದು ವ್ಯವಹಾರ ಎಷ್ಟು ಅಕೌಂಟಿಗೆ ಬಂತು, ಎಷ್ಟು ಅಕೌಂಟಿಗೆ ಹೋಯ್ತು, ಇದನ್ನೆಲ್ಲ ಮೇಂಟೈನ್ ಮಾಡ್ತಾರಲ್ಲ, ಇಂಥ ಒಂದು IT ವ್ಯವಸ್ಥೆಯನ್ನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ವ್ಯವಸ್ಥೆಯ ಒಂದು ಮೂಲ ಸೌಕರ್ಯವನ್ನ ನಾವೇನಂತ ಕರಿತಿದ್ವಿ, ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದು ಆದೇಶವನ್ನ ಬಿಟ್ಟಿದ್ದಾರೆ. ಓಕೆ, ಸೊ ಏನಿದು ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅಂತಂದ್ರೆ, ಇಲ್ಲಿರುವಂತಹ ಮಾಹಿತಿ ಬಹಳ ಸೂಕ್ಷ್ಮವಾಗಿದ್ದು. ಸೊ ಈ ಸೂಕ್ಷ್ಮತೆ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ, ಈ ಮಾಹಿತಿ ಸೂಕ್ಷ್ಮ ಮಾಹಿತಿ ಅಂತ ಯಾಕೆ ಕರಿತಿದೀವಿ ಅಂತಂದ್ರೆ, ಇಲ್ಲಿ ಏನು ಮಾಹಿತಿ ಸಂಗ್ರಹಣೆ ಆಗುತ್ತಲ್ಲ, ಇದು ದೇಶದ ಭದ್ರತೆ ಆಗ್ಲಿ, ಆರ್ಥಿಕತೆ ಆಗಿರ್ಲಿ, ಇದರ ಮೇಲೆ ಒಂದ್ ವೇಳೆ ಈ ಮಾಹಿತಿ ಸೋರಿಕೆ ಆದ್ರೆ ದೇಶದ ಭದ್ರತೆ ಮತ್ತು ಆರ್ಥಿಕತೆ ಮೇಲೆ ಪ್ರತಿಕೂಲ ವ್ಯವಸ್ಥೆ ಆಗುತ್ತೆ. ಓಕೆ, ಸೊ ಇದು ಒಳ್ಳೇದಲ್ಲ. ಇಲ್ಲಿರುವಂತಹ ಇನ್ಫಾರ್ಮೇಶನ್ ಯಾವ್ದಾದ್ರಲ್ಲಿ ICICI ಬ್ಯಾಂಕು, HDFC ಬ್ಯಾಂಕು, NPCI ಇಂತಹ ಒಂದು ಬ್ಯಾಂಕ್ಗಳ ಅಥವಾ ಇಂಥ ಒಂದು ಟ್ರಾನ್ಸಾಕ್ಷನ್ ಗಳ ಮಾಹಿತಿ ಏನಾದ್ರೂ ಸೋರಿಕೆ ಆದ್ರೆ, ಅದು ಬೇರೆಯವ್ರ ಕೈಯಲ್ಲಿ ಸಿಕ್ಕರೆ ಅದು ದೇಶದ ಭದ್ರತೆ ಮತ್ತು ಆರ್ಥಿಕತೆಗೆ ಏನ್ ಮಾಡುತ್ತೆ, ತೊಂದರೆಯನ್ನ ಕೊಡುತ್ತೆ ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು, ಇದನ್ನ ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅಥವಾ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಘೋಷಣೆ ಮಾಡಿತ್ತು. ಸೊ ಯಾಕೆ ಯಾವ ರೀತಿ ಘೋಷಣೆ ಮಾಡಿತ್ತು ಅಂತಂದ್ರೆ, ಈಗ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಂತ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000, ಇದರ ಅಡಿಯಲ್ಲಿ ಯಾವ ಒಂದು ಕಂಪ್ಯೂಟರ್ ಸಂಪನ್ಮೂಲ ಹಾಳಾಗುವುದರಿಂದ ಅಂತಂದ್ರೆ, ಇಲ್ಲಿ ಈ ಯಾವ್ದ್ರಲ್ಲಿ ಒಂದು ಕಡೆಯಿಂದ ಇನ್ಫಾರ್ಮೇಶನ್ ಹೊರಗಡೆ ಹೋಯ್ತು ಅಥವಾ ಈ ಒಂದು ಮೂಲ ಸೌಕರ್ಯ ಹಾಳಾದ್ರೆ ದೇಶದ ಭದ್ರತೆ ಮತ್ತು ಆರ್ಥಿಕತೆ, ಅದ್ರ ಜೊತೆಗೆ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಗೆ ಧಕ್ಕೆ ಉಂಟಾಗುತ್ತದೆ. ಸೊ ಹೀಗಾಗಿ ಇದನ್ನ ನಾವೇನಂತ ಕರಿತಿದ್ವಿ, ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅಂತ ಪರಿಗಣನೆ ಮಾಡಿದ್ದಾರೆ. ಯಾವುದರ ಆಧಾರದ ಮೇಲೆ ಅಂತಂದ್ರೆ, ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಇದರ ಒಂದು ಅಡಿಯಲ್ಲಿ ಇದನ್ನ ಸೂಕ್ಷ್ಮ ಮಾಹಿತಿ ಮೂಲ ಸೌಕರ್ಯ ಅಂತ ಹೇಳಿ ಏನ್ ಮಾಡಿದ್ರು, ಸರ್ಕಾರದವರು ಘೋಷಣೆ ಮಾಡಿದ್ರು. ಮುಂದೆ ಭಾರತೀಯ ಪತ್ರಿಕಾ ಮಂಡಳಿ ಅಂತ ಹೇಳಿ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಓಕೆ, ಸೊ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಭಾರತೀಯ ಪತ್ರಿಕಾ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟಿನ ಒಂದು ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನ ನೇಮಕ ಮಾಡಲಾಯಿತು. ಸೊ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷರಂತ ಘೋಷಣೆಯನ್ನ ಮಾಡಿದ್ದು ಅಥವಾ ಅದನ್ನ ಅವರ ಆಯ್ಕೆಯನ್ನ ಮಾಡಿದ್ದು ಯಾರು ಅಂತಂದ್ರೆ, ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದವರು ಈ ಒಂದು ಅಧಿಸೂಚನೆಯ ಮೂಲಕ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನ ನಾವು ನೇಮಕ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಏನಿದಂತಹ ಮೊದಲ ಮಹಿಳೆ ಯಾರು ರಂಜನಾ ಪ್ರಕಾಶ್ ದೇಸಾಯಿ ಅವರು. ಇವರು ಫಸ್ಟ್ ಮಹಿಳೆ. ಓಕೆ, ಸೊ ಇವ್ರಿಗಿಂತ ಮುಂಚೆ ಯಾವುದೇ ಮಹಿಳೆ ಏನಾಗಿರಲ್ಲ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಅಥವಾ ಚೇರ್ಮನ್ ಆಗಿ ಇನ್ನೂವರೆಗೂ ಆಯ್ಕೆ ಆಗಿರಲಿಲ್ಲ. ಮುಂದೆ ಇವ್ರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಣ. ಯಾರು? ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ. ಇವರು ಯಾರು ಅಂತಂದ್ರೆ 2011ರಿಂದ ಹಿಡಿದು 2014ರವರೆಗೆ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಮೂರ್ತಿಯಾಗಿ ಇವರು ಸೇವೆ ಸಲ್ಲಿಸಿದ್ರು. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಜಮ್ಮು ಕಾಶ್ಮೀರ ರಾಜ್ಯವನ್ನ
ಕೇಂದ್ರಾಡಳಿತ ಪ್ರದೇಶವಾಗಿ ಏನು ಪುನರ್ ವಿಂಗಡಣೆ ಮಾಡಿದ್ವಲ್ಲ ಆ ಒಂದು ಆಯೋಗದ ಅಧ್ಯಕ್ಷರಾಗಿಯೂ ಕೂಡ ಇವರು ಕೆಲಸ ಮಾಡಿದ್ರು. ಸೊ ಈಗ ಕೇಂದ್ರಾಡಳಿತ ಪ್ರದೇಶವಾದಂತ ಜಮ್ಮು ಕಾಶ್ಮೀರ ಅಥವಾ ಜಮ್ಮು ಕಾಶ್ಮೀರ ರಾಜ್ಯವನ್ನ ನಾವು ಪುನರ್ ವಿಂಗಡಣೆ ಮಾಡಿದ್ವಲ್ಲ, ಆ ಪುನರ್ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಆಯೋಗದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು ಯಾರು? ಇದೇ ರಂಜನಾ ಪ್ರಕಾಶ್ ದೇಸಾಯಿ ಅವರು. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್, ನಾವು ಒಂದು ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ ಒಂದು ಐತಿಹಾಸಿಕ ನಿರ್ಧಾರವನ್ನ ತಗೊಂಡ್ವಿ. ಅಂತಹ ಒಂದು ಸಂದರ್ಭದಲ್ಲಿ ಆ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಯಾರಾಗಿದ್ರು? ರಂಜನಾ ಪ್ರಕಾಶ್ ದೇಸಾಯಿ ಆಗಿದ್ರು. ಅದರ ಜೊತೆಗೆ ಭಾರತೀಯ ಪತ್ರಿಕಾ ಮಂಡಳಿಯ ಮೊದಲ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಕೂಡ ಈಗ ಆಯ್ಕೆ ಆಗಿದ್ದಾರೆ. ಸೊ ಹಾಗಾದ್ರೆ ಏನಿದು ಭಾರತೀಯ ಪತ್ರಿಕಾ ಮಂಡಳಿ ಅನ್ನೋದು? ಓಕೆ, ಇದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಈ ಭಾರತೀಯ ಪತ್ರಿಕಾ ಮಂಡಳಿ ಅನ್ನೋದು ಒಂದು ಕಾಯ್ದೆಯ ಮೂಲಕ, ಭಾರತೀಯ ಪತ್ರಿಕಾ ಕಾಯ್ದೆ 1965ರ ಒಂದು ನಿಬಂಧನೆಗಳಲ್ಲಿ ಈ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆಯಾದಂತಹ ಶಾಸನಾತ್ಮಕ ಅಥವಾ ಸ್ಟ್ಯಾಟ್ಯೂಟರಿ ಬಾಡಿ ಇದಾಗಿದೆ. ಇದಕ್ಕಿಂತ ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಈ ಸುದ್ದಿ ಮಾಧ್ಯಮಗಳು ಏನ್ ಮಾಡ್ಬೇಕು? ಸ್ವಯಂ ನಿಯಂತ್ರಣವನ್ನ ಮಾಡ್ಕೋಬೇಕು. ಸೊ ಸುದ್ದಿ ಮಾಧ್ಯಮದಲ್ಲಿ ಯಾವ ರೀತಿಯಾದಂತಹ ಸುದ್ದಿಗಳು ಬರಬೇಕು, ಓಕೆ, ಸೊ ಎಂಥ ಸುದ್ದಿಗಳನ್ನ ಬಿಡಬೇಕು, ಅವುಗಳಲ್ಲಿ ಸತ್ಯ ಅಸತ್ಯತೆ ಎಷ್ಟಿರುತ್ತೆ, ಇಂಥದ್ದನ್ನೆಲ್ಲ ನಿಯಂತ್ರಣ ಮಾಡುವಂತ ದೃಷ್ಟಿಯಿಂದ 1966ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಯಾವ ಒಂದು ಕಾಯ್ದೆ? ಭಾರತೀಯ ಪತ್ರಿಕಾ ಮಂಡಳಿ ಕಾಯ್ದೆ 1965ರಲ್ಲಿ ಈ ಒಂದು ಕಾಯ್ದೆಯ ಮೂಲಕ 1966ರಲ್ಲಿ ಈ ಒಂದು ಸಂಸ್ಥೆಯನ್ನ ರಚನೆ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಸುದ್ದಿ ಮಾಧ್ಯಮಗಳ ಮೇಲೆ ಒಂದು ಸ್ವಯಂ ನಿಯಂತ್ರಣ ಇರ್ಲಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಪರ್ ಅಲ್ಲಿ ಒಂದು ನ್ಯೂಸ್ ಬಂತು, ಓಕೆ, ಸೊ ಆ ನ್ಯೂಸ್ ಏನಾದ್ರೂ ತಪ್ಪು ಸುಳ್ಳು ಸುದ್ದಿ ಆಗಿದ್ರೆ ಅಥವಾ ಅಂತಹ ಒಂದು ನ್ಯೂಸ್ ಇಂದ ದೇಶಕ್ಕೆ ಏನಾದ್ರೂ ಹಾನಿ ಆಗ್ತಿದ್ರೆ ಅಂತಹ ಒಂದು ನ್ಯೂಸ್ ಗಳನ್ನ ಏನ್ ಮಾಡ್ಬಾರ್ದು? ಪ್ರಸಾರ ಮಾಡಬಹುದು. ಅಂತ ಒಂದು ಸೂಕ್ಷ್ಮ ಇನ್ಫಾರ್ಮೇಶನ್ ಅನ್ನ ಪ್ರಸಾರ ಮಾಡಬಹುದು. ಸೊ ಈ ಒಂದು ಉದ್ದೇಶದಿಂದ ಇಲ್ಲಿ ಪ್ರತಿ ಸಾರಿ ಇಂತಹ ಸುಳ್ಳು ಸುದ್ದಿ ಬಂದ್ರೆ ಮತ್ತೆ ಕೋರ್ಟಿಗೆ ಹೋಗೋದು, ಇಂಥ ಎಲ್ಲ ಕೆಲಸಗಳು ನಡೆಯುತ್ತೆ. ಅದನ್ನ ತಪ್ಪಿಸೋದಕ್ಕೆ, ಸ್ವಯಂ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡಿದ್ರೆ, ಇಂಥ ಒಂದು ಸಂಸ್ಥೆಯನ್ನ ಭಾರತೀಯ ಪತ್ರಿಕಾ ಮಂಡಳಿ ಅಂತ ಒಂದು ಶಿಸ್ತು ಬರ್ಲಿ, ಒಂದು ನಿಯಂತ್ರಣ ಮಾಡುವಂತ ಸಂಸ್ಥೆ ಇರ್ಲಿ ಅಂತ ಹೇಳಿ ಭಾರತೀಯ ಪತ್ರಿಕಾ ಮಂಡಳಿನ ರಚನೆ ಮಾಡಿದ್ರು. ಸೊ ಈ ಒಂದು ಮಂಡಳಿ ಏನಿರುತ್ತೆ, ಅಧ್ಯಕ್ಷರಿರ್ತಾರೆ. ಈಗ ಯಾರಿದ್ದಾರೆ ಅಧ್ಯಕ್ಷರು? ರಂಜನಾ ಪ್ರಕಾಶ್ ದೇಸಾಯಿ ಅವರು. ಈ ಅಧ್ಯಕ್ಷರ ಜೊತೆಗೆ ಸುಮಾರು 28 ಜನ ಸದಸ್ಯರು ಕೂಡ ಇರ್ತಾರೆ. ಇದು ನೋಡಿ ಬಹಳ ಇಂಪಾರ್ಟೆಂಟ್ ಒಂದು ಮಂಡಳಿ ಬಗ್ಗೆ ಹೇಳ್ತಾ ಇದ್ದೀನಿ. ಬರೀ ಒಬ್ಬರು ಅಧ್ಯಕ್ಷರಷ್ಟೇ ಅಲ್ಲ, ಇದ್ರ ಜೊತೆಗೆ ಎಷ್ಟು ಜನ ಇರ್ತಾರೆ? 28 ಜನ ಸದಸ್ಯರಿರ್ತಾರೆ. ಸೊ ಈ ಒಂದು ಸದಸ್ಯರು ಯಾರು ಅಂತ ಒಂದ್ಸರಿ ನೋಡಿ, ಮುಂದೆ ಇದನ್ನ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರೇ ಫಸ್ಟ್ ನೋಡ್ಬೇಡ. ಈಗ ರಂಜನಾ ಪ್ರಕಾಶ್ ದೇಸಾಯಿ ಅವ್ರನ್ನ ಯಾರು ಆಯ್ಕೆ ಮಾಡಿದ್ರಪ್ಪ ಅಂತಂದ್ರೆ, ಉಪರಾಷ್ಟ್ರಪತಿಗಳು. ನೋಡಿ, ರಾಜ್ಯಸಭೆಯ ಸಭಾಪತಿಯಾದಂತಹ ಉಪರಾಷ್ಟ್ರಪತಿಗಳು, ಲೋಕಸಭೆ ಅಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಹೇಳ್ತೀವಿ ಅವರು, ಭಾರತೀಯ ಪತ್ರಿಕಾ ಮಂಡಳಿಯ ಸದಸ್ಯರಿಂದ ಆಯ್ಕೆಯಾದಂತಹ ಒಬ್ಬ ಸದಸ್ಯ, ಈ 3 ಜನ. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ರಂಜನಾ ಪ್ರಕಾಶ್ ದೇಸಾಯಿ ಅವರು ಈ ಒಂದು ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಯಾವ ರೀತಿ ಆಯ್ಕೆ ಆದ್ರು ಅನ್ನೋದನ್ನ ಸ್ವಲ್ಪ ನೋಡ್ತಾ ಇದ್ವಿ. 3 ವ್ಯಕ್ತಿಗಳಿದ್ದಾರೆ. ಒಬ್ರು ಯಾರು? ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳೇನು, ಅವರೇ ರಾಜ್ಯಸಭೆಯ ಒಂದು ಸಭಾಪತಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಲೋಕಸಭೆ ಅಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಹೇಳ್ತೀವಿ ಅವರು. ಅದರ ಜೊತೆಗೆ ಇದೇ ಭಾರತೀಯ ಪತ್ರಿಕಾ ಮಂಡಳಿಯ ಸದಸ್ಯರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ, ಸೊ ಆ ಒಬ್ಬ ಸದಸ್ಯರು ಸೇರ್ಕೊಂಡು 3 ಜನ. ಸೊ ಈ 3 ಜನ ಏನ್ ಮಾಡ್ತಾರೆ ಅಂತಂದ್ರೆ ಡಿಸ್ಕಸ್ ಮಾಡ್ತಾರೆ. ಯಾರು? ಉಪರಾಷ್ಟ್ರಪತಿಗಳು, ಸ್ಪೀಕರ್ ಮತ್ತು ಈ ಒಂದು ಭಾರತೀಯ ಪತ್ರಿಕಾ ಮಂಡಳಿಯ ಒಬ್ಬ ಸದಸ್ಯರು 3 ಜನ ಸೇರ್ಕೊಂಡು ಸಮಾಲೋಚನೆ ಮಾಡಿ ಶಿಫಾರಸನ್ನ ಮಾಡಿದ್ರು. ಶಿಫಾರಸನ್ನ ಯಾರಿಗ್ ಮಾಡಿದ್ರು ಅಂತಂದ್ರೆ, ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಅವರು ಶಿಫಾರಸನ್ನ ಮಾಡಿದ್ರು. ನಂತರ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದವರು ಈ ಒಂದು ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ರಂಜನಾ ಪ್ರಕಾಶ್ ದೇಸಾಯಿ ಅವರು ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷರು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಸೊ ಈಗ ಈ ರೀತಿಯಾಗಿ ಅಧ್ಯಕ್ಷರು ಏನ್ ಆಯ್ಕೆ ಆಗ್ತಾರಲ್ಲ, ಈ ಅಧ್ಯಕ್ಷರು ಅಥವಾ ಸದಸ್ಯರ ಅವಧಿ 3 ವರ್ಷಗಳ ಕಾಲ ಇರುತ್ತೆ. ಒಂದ್ಸಾರಿ ಇವರು 3 ವರ್ಷ ಮುಗಿಸಿದ ನಂತರ ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆದ್ಮೇಲೂ ಕೂಡ ಇವರು ಮತ್ತೊಂದು ಅವಧಿಗೆ ಅಂದ್ರೆ 2 ಅವಧಿಗೆ ಇಲ್ಲಿ ಕೆಲಸ ಮಾಡಬಹುದು. ಅಧ್ಯಕ್ಷರಾಗಿ ಅಥವಾ ಸದಸ್ಯರಾಗಿ ಇವರು 2 ಅವಧಿಗಳಿಗೆ ಅಂದ್ರೆ 3 ವರ್ಷದ 3+3 ಅಂತ 3 ವರ್ಷದ 2 ಅವಧಿಗಳಿಗೆ ಇಲ್ಲಿ ಕೆಲಸ ಮಾಡಬಹುದು. ಇಲ್ಲಿ ಏನಿರ್ತಾರೆ? ಒಬ್ರು ಅಧ್ಯಕ್ಷರು ಇರ್ತಾರೆ, 28 ಜನ ಸದಸ್ಯರು ಕೂಡ ಇರ್ತಾರೆ. 28 ಸದಸ್ಯರು ಅಂದ್ರೆ ಯಾರು? ಓಕೆ, 6 ಜನ ಪತ್ರಿಕಾ ಸಂಪಾದಕರು, ಈಗ ಎಡಿಟರ್ಸ್ ಅಂತ ಹೇಳ್ತೀವಲ್ಲ, ಚೀಫ್ ಎಡಿಟರ್ಸ್ ಅಂತವರು 6 ಜನ ಏನಿರ್ಬೇಕು? ಪತ್ರಿಕಾ ಸಂಪಾದಕರು ಇರಬೇಕು. 7 ಜನ ಪತ್ರಕರ್ತರು, ರಿಪೋರ್ಟರ್ಸ್. 6 ಜನ ಸಂಪಾದಕರು, 7 ಜನ ಪತ್ರಕರ್ತರು, 6 ಜನ ಪತ್ರಿಕಾ ಉದ್ಯಮಗಳು. ಸೊ ಇಂತಹ ಒಂದು ಪತ್ರಿಕೆಗಳನ್ನ
ನಡೆಸುವಂತಹ ಒಂದು ಏನಿರ್ತಾರೆ ಓನರ್ಸ್ ಅಂತಹ ಪತ್ರಿಕಾ ಉದ್ಯಮಗಳು ಇರಬೇಕು. ಅದ್ರ ಜೊತೆಗೆ ಒಬ್ಬ ಪತ್ರಿಕಾ ಏಜೆನ್ಸಿಯ ಒಬ್ಬ ಸದಸ್ಯ, ಇವರೆಲ್ಲ ಪತ್ರಿಕೆಗಳಿಗೆ ಸಂಬಂಧಪಟ್ಟವರು, ಇವರೆಲ್ಲ ನ್ಯೂಸ್ಗೆ ಸಂಬಂಧಪಟ್ಟವರು. ಒಂದು ಸಂಪಾದಕರು, ಇನ್ನೊಂದು ಪತ್ರಕರ್ತರು, ಪತ್ರಿಕಾ ಉದ್ಯಮದವರು ಮತ್ತು ಪತ್ರಿಕಾ ಏಜೆನ್ಸಿಯ ಒಬ್ಬ ಸದಸ್ಯ, ಅಂದ್ರೆ ಇವರೆಲ್ಲ ಪತ್ರಿಕೆಗೆ ಸಂಬಂಧಪಟ್ಟವರು ಅಂತ ಹೇಳಿದೆ. ಅದರ ಜೊತೆಗೆ ಲೋಕಸಭೆಯ ಸ್ಪೀಕರ್ ನಾಮನಿರ್ದೇಶನ ಮಾಡುವಂತಹ 3 ಸಂಸದರು. ನೋಡಿ ಇಲ್ಲಿ ಸದಸ್ಯರಾಗಿ ಯಾರು ಬರ್ತಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನು, ಇದರ ಸದಸ್ಯರು, ಯಾವುದು ಭಾರತೀಯ ಪತ್ರಿಕಾ ಮಂಡಳಿಯ ಸದಸ್ಯರು. ಆ ಸದಸ್ಯರ ಮೇಲೆ ಚೇರ್ಮನ್ ಆಗಿ ಕೂತವ್ರು ಯಾರು, ರಂಜನಾ ಪ್ರಕಾಶ್ ದೇಸಾಯಿ ಅವರು. ಅದಕ್ಕೆ ನಾನು ಬಹಳ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಿದ್ದೆ ಅಂದ್ರೆ, ಇಲ್ಲಿ ಸ್ಪೀಕರ್ ಹೇಳುವಂತಹ 3 ಜನ ಎಂಪಿಗಳು ಏನಾಗ್ತಾರೆ, ಇಲ್ಲಿ ಬರ್ತಾರೆ. ಮತ್ತೆ ರಾಜ್ಯಸಭೆಯಿಂದಲೂ ಕೂಡ 2 ಸಂಸದರು, ಇಲ್ಲಿಯೂ ಕೂಡ ಇವ್ರು ಎಂಪಿ ಅಂತ ಹೇಳ್ತೀವಿ. ಸೊ ಲೋಕಸಭೆಯಿಂದ 3 ಜನ, ರಾಜ್ಯಸಭೆಯಿಂದ 2 ಎಂಪಿ, ಟೋಟಲಿ 5 ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಸಂಸತ್ತಿನ ಸದಸ್ಯರು, 5 ಜನ ಸಂಸತ್ತಿನ ಸದಸ್ಯರು ಇಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲಲ್ಲ, UGC ದವರು, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ ಒಬ್ಬ ಸದಸ್ಯ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನು, ಈ ಒಂದು ಅಡ್ವೊಕೇಟ್ಸ್ ಅಥವಾ ಏನ್ ಹೇಳ್ತೀವಿ, ನ್ಯಾಯವಾದಿಗಳು ಅಥವಾ ವಕೀಲರು ಅಂತ ಹೇಳ್ತೀವಲ್ಲ. ಸೊ ವಕೀಲರ ಸಂಘದ ಪರವಾಗಿ ಒಬ್ಬರು, ನೋಡಿ ಎಷ್ಟೆಷ್ಟು ಜನ ಇದ್ರೆ. ಅದಕ್ಕೆ ನಾನು ಫಸ್ಟ್ ಸೆಪರೇಟ್ ಆಗಿ ಹೇಳಿದೆ, ಪತ್ರಿಕಾ ರಂಗದವ್ರನ್ನ ಬಿಟ್ಬಿಡೋಣ. ಪತ್ರಿಕಾ ರಂಗದ ಜೊತೆಗೆ 3 ಜನ ಲೋಕಸಭಾ ಎಂಪಿಸು ಪ್ಲಸ್ 2 ರಾಜ್ಯಸಭಾ ಎಂಪಿಸು, ಅದ್ರ ಜೊತೆಗೆ ಒಬ್ರು UGC ಇಂದ ಬಂದ್ರು, ಇನ್ನೊಬ್ರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ, ಅಂದ್ರೆ ಈ ಒಂದು ಅಡ್ವೊಕೇಟ್ಸ್ ಇರ್ತಾರ, ವಕೀಲರ ಸಂಘದಿಂದ ಒಬ್ರು ಸದಸ್ಯರು ಬಂದ್ರು. ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದಲೂ ಕೂಡ ಒಬ್ಬ ಸದಸ್ಯರು ಬರ್ತಾರೆ. ಇಷ್ಟೆಲ್ಲಾ ಸದಸ್ಯರನ್ನ ಹಿಡ್ಕೊಂಡು ಆ ಒಂದು ಮಂಡಳಿಯ ಅಧ್ಯಕ್ಷರಾಗಿ ಇವರು ಕೆಲಸ ಮಾಡ್ತಾರೆ. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನಾನು ಹೇಳಿದೆ. ಅದಾದ್ಮೇಲೆ G20 ಬಗ್ಗೆ ಸ್ವಲ್ಪ ನೋಡೋಣ. ಈಗ ಇಂಡೋನೇಷಿಯಾದಲ್ಲಿರುವಂತಹ ಯೋಗ್ಯಕರ್ತಾದಲ್ಲಿ, ಓಕೆ, ಸೊ ಇದೊಂದು ಊರು, ಇಂಡೋನೇಷಿಯಾದಲ್ಲಿರುವಂತಹ ಊರು ಯಾವುದು, ಯೋಗ್ಯಕರ್ತಾದಲ್ಲಿ ಏನ್ ನಡೀತಿದೆ ಅಂದ್ರೆ, G20 ದೇಶದ ಆರೋಗ್ಯ ಸಚಿವರ ಒಂದು ಶೃಂಗಸಭೆ ನಡೀತಿದೆ. ಹೆಲ್ತ್ ಮಿನಿಸ್ಟರ್ಸ್ ಒಂದು ಸಮಿಟ್ ಅಥವಾ ಶೃಂಗಸಭೆ ಎಲ್ಲಿ ನಡೀತಾ ಇದೆ ಅಂತಂದ್ರೆ, ಇಂಡೋನೇಷಿಯಾದ ಜಕಾರ್ತದಲ್ಲಿ ನಡೀತಿದೆ. ಸೊ ಇಲ್ಲಿ ನಮ್ಮ ದೇಶದ ಒಂದು ಕೇಂದ್ರ ಆರೋಗ್ಯ ಸಚಿವರಾಗಿರುವಂತಹ ಮನ್ಸುಖ್ ಮಂಡವಿಯಾ ಅವರು ಏನಾಗಿದ್ದಾರೆ, ಇಲ್ಲಿ ಭಾಗವಹಿಸಿದ್ದಾರೆ. ಸೊ ಭಾಗವಹಿಸಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕೋವಿಡ್ ಲಸಿಕೆಗೆ ನಾವೇನ್ ಮಾಡೋಣ, ಪರಸ್ಪರವಾಗಿ ಮಾನ್ಯತೆಯನ್ನ ನೀಡೋಣ. ಸೊ ನಮ್ಮ ದೇಶದ ಒಂದು ಕೋವಿಡ್ ಲಸಿಕೆಯನ್ನ ಬಳಸೋದಕ್ಕೆ ನೀವು ಮಾನ್ಯತೆಯನ್ನ ನೀಡಿ, ನಿಮ್ಮ ದೇಶದ ಒಂದು ಕೋವಿಡ್ ಲಸಿಕೆಯನ್ನ ಬಳಸೋದಕ್ಕೆ ನಾವು ಮಾನ್ಯತೆಯನ್ನ ನೀಡ್ತೀವಿ. ಸೊ ಹೀಗೆ ಕೋವಿಡ್ ಲಸಿಕೆಗಳ ಮಾನ್ಯತೆಯನ್ನ ಎಲ್ಲರೂ ಪರಸ್ಪರವಾಗಿ ನೀಡ್ತಾ ಹೋದ್ರೆ ಯಾವ ಒಂದು ಕೋವಿಡ್ ಲಸಿಕೆಗಳ ಅಭಾವ ಎಲ್ಲಿಯೂ ಕಾಣೋದಿಲ್ಲ. ಸೊ ಹೀಗಾಗಿ ಇದನ್ನ ಮಾಡೋಣ ಅಂತ ಹೇಳಿ ಮನ್ಸುಖ್ ಮಂಡವಿಯಾದವ್ರು ಏನ್ ಹೇಳ್ತಿದ್ದಾರೆ, G20ಯ ಒಂದು ಶೃಂಗಸಭೆಯಲ್ಲಿ, G20ಯ ಆರೋಗ್ಯ ಸಚಿವರ ಶೃಂಗಸಭೆಯಲ್ಲಿ ಈ ಒಂದು ಮಾತನ್ನ ಅವರು ಹೇಳಿದ್ರು. ಈಗ G20 ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ. G20 ಅಂತಂದ್ರೆ ಇಲ್ಲಿ 20 ಸದಸ್ಯರು, 20 ಸದಸ್ಯರಲ್ಲಿ 9 ದೇಶಗಳು ಮತ್ತು ಒಂದು ಯುರೋಪಿಯನ್ ಒಕ್ಕೂಟ. ಸೊ ಯುರೋಪಿಯನ್ ಒಕ್ಕೂಟ ಒಂದು ಸದಸ್ಯ ಆದ್ರೆ 19 ದೇಶಗಳು ಇಲ್ಲೇನಾಗಿದ್ದಾವೆ ಅಂತಂದ್ರೆ ಸದಸ್ಯರಾಗಿದ್ದಾವೆ. ಇದು ಯಾವುದೇ ರೀತಿಯಾದಂತಹ ಔಪಚಾರಿಕ ಒಕ್ಕೂಟ ಅಲ್ಲ, ಇದು ಅನೌಪಚಾರಿಕ ಒಕ್ಕೂಟ, ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಸೊ ಇನ್ಫಾರ್ಮಲ್ ಅಂತಂದ್ರೆ ಇಲ್ಲಿ ಏನಿಲ್ಲ, ಯಾವುದೇ ಕೇಂದ್ರ ಕಚೇರಿ ಇಲ್ಲ, ಅಥವಾ ಇಲ್ಲಿ ಕಾರ್ಯದರ್ಶಿಗಳು ಅಂತ ಸಚಿವಾಲಯ ಅಂತ ಯಾವುದೇ ರೀತಿಯಾದಂತಹ ಒಂದು ಬಿಲ್ಡಿಂಗ್ ಅಥವಾ ಕೇಂದ್ರ ಕಚೇರಿ, ಹೆಡ್ ಆಫೀಸು, ಹೆಡ್ ಕ್ವಾರ್ಟರ್ ಈ ತರ ಯಾವುದೂ ಇಲ್ಲ. ಇದೊಂದು ಅನೌಪಚಾರಿಕ ಒಕ್ಕೂಟ. ಇದು ಅಫಿಷಿಯಲ್ ಆಗಿ ಯಾವುದೇ ಒಂದು ರೀತಿಯಾದಂತಹ ಒಂದು ಕಚೇರಿಯನ್ನ ಕೂಡ ಅಥವಾ ಸೆಕ್ರೆಟರಿಯನ್ನ ಇದು ಹೊಂದಿಲ್ಲ. ಇಲ್ಲಿ ಏನಾಗುತ್ತೆ, G20 ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ವಿಶ್ವದ 80% ಅಷ್ಟು GDP ಮತ್ತೆ 75% ಅಷ್ಟು ಜಗತ್ತಿನ ವ್ಯಾಪಾರ ವಹಿವಾಟ ನಡೆಯುವುದಲ್ಲಿ G20ಯಲ್ಲಿ. ಸೊ ನೋಡಿ, ಜಗತ್ತಿನಲ್ಲಿ ಈ ವರ್ಷ ₹100 ಉತ್ಪಾದನೆ ಆಗಿದೆ ಅಂತಂದ್ರೆ ಅದರಲ್ಲಿ 80 ರೂಪಾಯಿ ಉತ್ಪಾದನೆ ಎಲ್ಲಿಂದ ಬರಬೇಕು, ಇದೇ 20 ಸದಸ್ಯರಿಂದ ಬರಬೇಕು. ಯುರೋಪಿಯನ್ ಒಕ್ಕೂಟ ಪ್ಲಸ್ 19 ದೇಶಗಳಿಂದ ಬಂದ್ರೆ 80ರಷ್ಟು GDPಯನ್ನ, ಜಗತ್ತಿನ GDPಯನ್ನ ಕೊಡುವಂತಹ ಶಕ್ತಿಶಾಲಿ ದೇಶಗಳ ಒಂದು ಗುಂಪು ಯಾವುದು, G20. ಅದರ ಜೊತೆಗೆ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲಾ ವ್ಯಾಪಾರದ 75% ಅಷ್ಟು ವ್ಯಾಪಾರ ವಹಿವಾಟ ನಡೆಯೋದು ಯಾವ ದೇಶಗಳಿಂದ ಅಂತಂದ್ರೆ ಇದೇ 20 ಸದಸ್ಯ ರಾಷ್ಟ್ರಗಳಿಂದ. ಅಂದ್ರೆ 19 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟ ಸೇರ್ಕೊಂಡು ಜಗತ್ತಿನ 75% ವ್ಯಾಪಾರವನ್ನ ಮಾಡ್ತವೆ. ಸೊ ಇಲ್ಲಿ ಸದಸ್ಯ ರಾಷ್ಟ್ರಗಳು ಯಾವ ಇದಾವಂತ ಸುಮ್ನೆ ಅವಾಗ ಕಣ್ಣು ಹಾಯಿಸ್ತಿರ್ಬೇಕು. ಒಂದು ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ನಮ್ಮ ಭಾರತ. ಓಕೆ, ಅದ್ರ ಜೊತೆಗೆ ಇಂಡೋನೇಷಿಯಾ, ಇಟಲಿ, ಜಪಾನ್, ದಕ್ಷಿಣ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿಯೇ
ಮೊನ್ನೆ ದಿವಸ ಹೇಳಿದೆ ಟರ್ಕಿ ಅನ್ನೋದು ಈಗ ಏನಾಗಿದೆ, ಟರ್ಕಿಯೇ ಆಗಿದೆ ಅಂತ ಹೇಳಿ. ಸೊ ಟರ್ಕಿಯೇ, ಯುನೈಟೆಡ್ ಕಿಂಗ್ಡಮ್, ಅಮೆರಿಕನ್ ಮತ್ತು ಯುರೋಪಿಯನ್ ಒಕ್ಕೂಟ ಇವರೆಲ್ಲ ಏನು ಸದಸ್ಯ ರಾಷ್ಟ್ರಗಳು, ಯಾವುದು G20. ಸೊ ಅಂತ ಒಂದು G20ಯ ಆರೋಗ್ಯ ಸಚಿವರ ಶೃಂಗಸಭೆಯಲ್ಲಿ ಮನ್ಸುಖ್ ಮಾಂಡವಿಯಾ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಕೋವಿಡ್ ಅನ್ನ ಪ್ರತಿ ಒಂದು ಲಸಿಕೆಗಳನ್ನ ಏನ್ ಕಂಡು ಹಿಡಿದಿದ್ವಲ್ಲ ಅವುಗಳ ಬಗ್ಗೆ ಪ್ರತಿ ದೇಶಗಳು ಈ ಒಂದು ಉಳಿದಂತಹ ಈ 20 ಸದಸ್ಯರು ಏನ್ ಮಾಡ್ಬೇಕು, ಪರಸ್ಪರ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತಂತ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ನ್ಯೂಸ್. ಇಂಥ ಒಂದು G28 ಶೃಂಗಸಭೆ ಇನ್ನೂವರೆಗೂ ಭಾರತದಲ್ಲಿ ಆಯೋಜನೆ ಆಗಿರಲಿಲ್ಲ. 2023ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ G20ಯ ಒಂದು ಶೃಂಗಸಭೆ ನಡೆಯಲಿದೆ. ಸೊ ಇದು ಕೂಡ ಸ್ವಲ್ಪ ನೆನಪಿರಲಿ. G20ಯ ಮುಂದಿನ ವರ್ಷದ ಒಂದು ಶೃಂಗಸಭೆ ನಡೆಯೋದಿಯಲ್ಲಿ ಭಾರತದಲ್ಲಿ. ಸೊ ಅದು ಸ್ವಲ್ಪ ನಿಮಗೆ ಗಮನದಲ್ಲಿ ಇರಲಿ. ಅದಾದ್ಮೇಲೆ ಜುಲೈ 1ರಿಂದ, ಇವತ್ತು ಜೂನ್ 23, ಇನ್ನೊಂದು ವಾರ ಬಿಟ್ಟು ಜುಲೈ 1ರಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರದವರು ಆದೇಶ ಹೊರಡಿಸಿದ್ದಾರೆ. ಓಕೆ, ಸೊ ಈಗ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿದ್ವಿ, ಆ ರೀತಿ ಬಹಳಷ್ಟು ನೋಡಿದ್ವಿ. ಈ ಸಾರಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರದವರು ಅಮೂಲಾಗ್ರವಾಗಿ ಕಂಪ್ಲೀಟ್ ಆಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಯಾವ ಡೇಟ್ ಅನ್ನ ಸೂಚಿಸಿದ್ದಾರೆ, ಜುಲೈ 1ರಿಂದ ಈ ಒಂದು ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ಏನ್ ಮಾಡ್ತಾರಂತಂದ್ರೆ ಈ ಒಂದು ಪ್ಲಾಸ್ಟಿಕ್ ಅನ್ನ, ಏಕ ಬಳಕೆ ಪ್ಲಾಸ್ಟಿಕ್ ಅಥವಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆಯಲ್ಲ, ಇದನ್ನ ಉತ್ಪಾದನೆ ಮಾಡೋದು, ಫಸ್ಟ್ ಶೇಖರಣೆ ಮಾಡೋದು, ಹಂಚಿಕೆ ಮಾಡೋದು, ಮಾರಾಟ ಮಾಡೋದು ಮತ್ತು ಬಳಕೆ ಮಾಡೋದು, ಇದೆಲ್ಲದರ ಮೇಲೆ ಏನ್ ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಸೊ ಅಂದ್ರೆ ಈಗ ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಏನು, ಒಂದ್ ಸಾರಿ ಯೂಸ್ ಮಾಡಿ ಎಸೆಯುವಂತಹ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನ ನಾವೇನಂತ ಹೇಳ್ತಿದ್ವಿ, ಏಕ ಬಳಕೆಯ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತಂದ್ರೆ ಪರಿಸರ ಮಾಲಿನ್ಯ ಆಗೋದ್ರಿಂದ, ಇಂಥ ಒಂದು ಪ್ಲಾಸ್ಟಿಕ್ ನಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪಾಲಿಥೀನ್ ಬ್ಯಾಗ್ಸ್ ಅನ್ನ ತಗೊಳ್ತೀವಿ, ತಗೊಂಡು ಬಂದು ಮನೆಯಲ್ಲಿ ಏನು ತಗೊಂಡು ಅದನ್ನೇ ವಾಪಸ್ ಹೊರಗಡೆ ಹೋಗಿತೀವಿ. ಈಗ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಒಂದ್ ಸಾರಿ ಯೂಸ್ ಮಾಡಿದ್ವಿ, ಅದನ್ನ ಒಗೆದ್ ಬಿಟ್ವಿ. ಸೊ ಈ ರೀತಿಯಾಗಿ ಒಂದು ಸಾರಿ ಬಳಕೆ ಮಾಡಿ ಅದನ್ನ ಎಸೆಯುವಂತಹ ಪ್ಲಾಸ್ಟಿಕ್ ಗಳಿಗೆ ಏಕ ಬಳಕೆ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಮೊದಲು ಸರ್ಕಾರದವರು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡ್ಬೇಕಂತ ಹೇಳಿದ್ರು. ಈ ಸಾರಿ ಉತ್ಪಾದನೆಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ಉತ್ಪಾದನೆಯನ್ನ ಬ್ಯಾನ್ ಮಾಡ್ತಿರಲ್ಲ, ಈಗ ಉತ್ಪಾದನೆಯನ್ನು ಕೂಡ ಬ್ಯಾನ್ ಮಾಡ್ತಿದ್ದಾರೆ. ಇನ್ಮೇಲೆ ಯಾರಾದ್ರೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡಿದ್ರೆ ಅದು ತಪ್ಪು. ಸೊ ಈ ರೀತಿಯಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ನ ಉತ್ಪಾದನೆಯಿಂದ ಹಿಡಿದು ಬಳಕೆಯವರೆಗೂ ಎಲ್ಲಾ ಒಂದು ಹಂತದಲ್ಲಿ ನಿಷೇಧವನ್ನ ಸರ್ಕಾರ ಜುಲೈ 1ರಿಂದ ಜಾರಿಗೆ ತರ್ತಿದ್ದಾರೆ. ಸೊ ಅದಕ್ಕೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ದಯವಿಟ್ಟು ಯಾರು ಬಳಸಕ್ ಹೋಗಬೇಡಿ. ಸೊ ಅದಾದ್ಮೇಲೆ ಉತ್ಪಾದನಾ ಆಧಾರಿತ ಪ್ರೋತ್ಸಾಹ ಯೋಜನೆ ಅಂತ ಹೇಳಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ, ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡ್ತಿರ್ತೀವಿ, ಕೆಲವೊಂದಿಷ್ಟು ವಸ್ತುಗಳನ್ನ ಬೇರೆ ದೇಶದಿಂದ ತರಿಸ್ಕೊಳ್ತಿರ್ತೀವಿ. ಓಕೆ, ಸೊ ಬೇರೆ ದೇಶದಿಂದ ವಸ್ತುಗಳನ್ನ ತರಿಸ್ಕೊಂಡ್ರೆ ಮತ್ತೇನಾಗುತ್ತೆ, ಆ ವಸ್ತುಗಳನ್ನ ತರಿಸ್ಕೊಂಡ್ವಿ, ನಾವು ನಮ್ಮ ದುಡ್ಡನ್ನ, ನಮ್ಮ ₹1 ಆ ದೇಶಗಳಿಗೆ ಕೊಡ್ಬೇಕಾಗತ್ತೆ. ಇದರಿಂದ ಈ ಒಂದು ವ್ಯಾಪಾರದ ಅಸಮತೋಲನ ಆಗುತ್ತೆ, ಅಸಮತೋಲನ ಆಗುತ್ತೆ. ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿ ಈ ಪಾವತಿ ಬಾಕಿಯಲ್ಲಿ ನಮ್ಮ ದೇಶ ಹೆಚ್ಚಿನ ಒಂದು ದುಡ್ಡನ್ನ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಇದನ್ನ ತಡಿಬೇಕು, ಆಮದನ್ನ ಕಡಿಮೆ ಮಾಡಬೇಕು. ಪ್ಲಸ್ ಸ್ಥಳೀಯವಾಗಿ ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈಗ ವಸ್ತುಗಳನ್ನ ಸ್ವದೇಶದಲ್ಲಿ, ನಮ್ಮದೇ ದೇಶದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಸ್ವದೇಶದಲ್ಲಿ ಉತ್ಪಾದನೆ ಆಯಿತು, ಪ್ಲಸ್ ಉದ್ಯೋಗ ಸೃಷ್ಟಿಯಾಗುತ್ತೆ, ಇದರಿಂದ ಆಮದು ಕಡಿಮೆ ಆಗುತ್ತೆ ಅಂತ ಈ ದೃಷ್ಟಿಯಿಂದ ಸರ್ಕಾರದವರು ಏನ್ ಮಾಡ್ತಾರೆ, ಉತ್ಪಾದನಾ ಆಧಾರಿತ ಪ್ರೋತ್ಸಾಹ ಕಾರ್ಯಕ್ರಮವನ್ನ 2020ರಲ್ಲಿ ಜಾರಿಗೆ ತಗೊಂಡ್ ಬಂದಿದ್ರು. ಸೊ ಜಾರಿಗೆ ತಗೊಂಡ್ ಬಂದಾಗ ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇದು 3 ವರ್ಷಗಳಿಗೆ ಇದೆ ಅಂತ ಹೇಳಿದ್ರು. ಮುಂದೆ ಈಗ ಇದನ್ನ 1 ವರ್ಷದವರೆಗೆ ಇದೆ ಅಂತ ಹೇಳಿದ್ರು. ಹಾಗೆ ವಿಸ್ತರಣೆ ಮಾಡ್ತಾ ಮತ್ತೊಂದು ವರ್ಷದ ಅವಧಿಗೆ ಇದನ್ನ ವಿಸ್ತರಣೆ ಮಾಡೋದಾಗಿ ದೂರ ಸಂಪರ್ಕ ಸಚಿವಾಲಯದವರು ಏನ್ ಮಾಡಿದ್ರೆ, ನಿರ್ಧಾರ ಮಾಡಿದ್ದಾರೆ. ಸೊ ಈಗ ದೂರ ಸಂಪರ್ಕಕ್ಕೆ ಒಲೆಗೆ ಸಂಬಂಧಪಟ್ಟಂತಹ ಉತ್ಪಾದನಾ ಆಧಾರಿತ ಪ್ರೋತ್ಸಾಹ ಯೋಜನೆ ಅಂತಂದ್ರೆ ಸ್ವದೇಶದಲ್ಲಿ ನಿರ್ಮಾಣ ಮಾಡೋದು, ಅಂದ್ರೆ ಆಮದುಗಳನ್ನ ಕಡಿಮೆ ಮಾಡುವಂತಹ ಒಂದು ಕೆಲಸ. ಅದನ್ನ ಇನ್ನೂ 1 ವರ್ಷದವರೆಗೆ ವಿಸ್ತರಣೆ ಮಾಡ್ತೀವಿ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ದೂರ ಸಂಪರ್ಕ ವಲಯಕ್ಕೆ ಅಂದ್ರೆ ಏನು, ಟೆಲಿಫೋನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸಿಮ್ ಕಾರ್ಡ್ ಆಗಿರ್ಬೋದು, ಆ
ಟೆಲಿಫೋನ್ಗೆ ಬಳಸುವಂತ ವೈರ್ ಆಗಿರ್ಬೋದು, ಮತ್ತೆ ಏನು ರೋಟರ್ಸ್ ಅಂತ ಹೇಳ್ತೀವಿ, ಇಂಥ ಎಲ್ಲಾ ಒಂದು ವಸ್ತುಗಳನ್ನ ನಿರ್ಮಾಣ ಮಾಡಿದ್ರೆ, ಅವುಗಳನ್ನ ಉತ್ಪಾದನೆ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ? ಫಾರ್ ಎಕ್ಸಾಂಪಲ್, ನಾನು ಮೊಬೈಲಿನ ಒಂದು ಸಿಮ್ ಗಳನ್ನ ಮಾಡ್ತಿದ್ದೀನಿ, ನಾನು ಸಿಮ್ ಗಳನ್ನ ಉತ್ಪಾದನೆ ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಸಿಮ್ ಗಳನ್ನ ಉತ್ಪಾದನೆ ಮಾಡಿದ್ರೆ ನನಗೆ ಎಷ್ಟು ಖರ್ಚಾಗುತ್ತೋ, ಇಂಥ ಒಂದು ಸಿಮ್ ಗಳನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಬೇರೆ ಬೇರೆ ಟೆಲಿಕಾಂ ಆಪರೇಟರ್ಸ್ ಕಳಿಸ್ತಾ ಇದ್ದೀನಿ. ಸೊ ಕಳಿಸುವಾಗ ನನಗೆ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ, ಸೊ ಆ ಖರ್ಚಿಗೆ ತಕ್ಕಂತೆ ನನಗೆ ಸ್ವಲ್ಪ ದುಡ್ಡನ್ನ, ನನಗೆ ಒಂದಿಷ್ಟು ಸಬ್ಸಿಡಿ ಅಥವಾ ಕೆಲವೊಂದಿಷ್ಟು ರಿಯಾಯಿತಿಗಳನ್ನ ಯಾರು ಕೊಡ್ತಾರೆ? ಸರ್ಕಾರದವ್ರು ಕೊಡ್ತಾರೆ. ಸೊ ಈ ರೀತಿಯಾಗಿ ದೂರ ಸಂಪರ್ಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಸ್ತುವನ್ನ ನಾನು ಉತ್ಪಾದನೆ ಮಾಡಿದ್ರೆ ನನಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನ ಇನ್ನೂ 1 ವರ್ಷದವರೆಗೆ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ದೂರ ಸಂಪರ್ಕ ಸಚಿವಾಲಯದವರು ಈಗ ನಿರ್ಧಾರ ಮಾಡಿದ್ದಾರೆ. ಸೊ ಏನಾಗುತ್ತೆ ಎಂತು ಅಂತ ನಾವು ನೋಡೋಣ. ಮೊದಲಿಗೆ ಬರೀ 3 ವಲಯಗಳಿಗೆ ಈ ಯೋಜನೆಯನ್ನ ತಗೊಂಡು ಬಂದಿದ್ರು. ಈಗ 14 ಯೋಜನೆಗೆ ಈ ಒಂದು ಯೋಜನೆಯ ವ್ಯಾಪ್ತಿಯನ್ನ ಹೆಚ್ಚಿಸಲಾಗಿದೆ. ಯಾವ್ದು? ಆಟೋಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮತ್ತು ಐಟಿ ಹಾರ್ಡ್ವೇರ್ ಆಗಿರ್ಬೋದು, ಈಗ ನಾವು ನೋಡಿದಂತೆ ಇರುವಂತಹ ದೂರ ಸಂಪರ್ಕ, ಔಷಧ, ಓಕೆ, ಸೋಲಾರು, ಲೋಹ ಮತ್ತು ಗಣಿಗಾರಿಕೆ, ಜವಳಿ, ಬ್ಯಾಟರಿ, ಮತ್ತೆ ವೈಟ್ ಗೂಡ್ಸ್, ಡ್ರೋನ್, ಇವೆಲ್ಲ ಇಂಥ ಒಂದು ವಸ್ತುಗಳಿಗೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ದೇಶದಲ್ಲಿ ನೀವು ಉತ್ಪಾದನೆ ಮಾಡಿದ್ರೆ ಆ ಉತ್ಪಾದನೆ ನಾವು ಹಣ ಸಹಾಯವನ್ನ, ಬೇರೆ ರೀತಿಯಾದಂತಹ ಒಂದು ಲಾಭವನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಇದೆಲ್ಲ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಅಂತ ಹೇಳಿದಾಗ, ಆಟೋಮೊಬೈಲ್ಗೆ ಬಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವಾಲಯದವರು ಏನ್ ಮಾಡ್ತಾರೆ, ಈ ಒಂದು ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನ ಅವ್ರವರಿಗೆ ವಹಿಸಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಜವಳಿ ಅಂತ ಬಂತು, ಜವಳಿ ಅಂತ ಬಂದಾಗ ಜವಳಿ ಸಚಿವಾಲಯದವರು ಏನ್ ಮಾಡ್ಬೇಕು, ಈ ಒಂದು ಯೋಜನೆಯನ್ನ ತಮ್ಮ ಒಂದು ಇಲಾಖೆ ಅಥವಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು, ಅದನ್ನ ಅನುಷ್ಠಾನ ಮಾಡ್ಬೇಕು. ಈಗ ಹೇಳ್ತಾರೆ ಯಾರು? ದೂರ ಸಂಪರ್ಕ ವಲಯದವರು ಈ ಒಂದು ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆನ ಮತ್ತೊಂದು ವರ್ಷ ಹೆಚ್ಚಿಗೆ ಮಾಡ್ತೀವಿ ಅಂತಲೂ ಕೂಡ ಅವರು ಹೇಳಿದ್ರು. ನೆಕ್ಸ್ಟ್ ಸ್ವಲ್ಪ ದೊಡ್ಡ ನ್ಯೂಸ್ ಇದೆ, ಬಾಲ ಕಾರ್ಮಿಕ ನಿರ್ಮೂಲನೆ ಸಪ್ತಾಹ ಅಂತ ಹೇಳಿ. ಸೊ ಇದ್ರ ಜೊತೆಗೆ 2-3 ನ್ಯೂಸ್ ಗಳನ್ನ, 3-4 ಪಾಯಿಂಟ್ಸ್ ಗಳನ್ನ ಕ್ಲಬ್ ಮಾಡಿ ಒಂದು 7-8 ನಿಮಿಷ ನಾನು ಇದನ್ನ ಹೇಳ್ತೀನಿ. ಈಗ ಜೂನ್ 12ರಿಂದ ಜೂನ್ 20ರವರೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕು ಸಂರಕ್ಷಣಾ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅನ್ನುವಂಥ ಒಂದು ಸಂಸ್ಥೆ ಈ ಒಂದು ವಾರ ಜೂನ್ 12ರಿಂದ 20ರವರೆಗೆ ಬಾಲ ಕಾರ್ಮಿಕರ ನಿರ್ಮೂಲನಾ ಸಪ್ತಾಹ ಅಂತ ಹೇಳಿ, ಎಲಿಮಿನೇಷನ್ ಆಫ್ ಚೈಲ್ಡ್ ಲೇಬರ್ ವೀಕ್ ಅಂತ ಹೇಳಿ ಆಚರಣೆ ಮಾಡಿತ್ತು. ಯಾರು ಮಾಡಿದ್ರು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅವರು ಯಾವಾಗ ಜೂನ್ 12ರಿಂದ ಹಿಡಿದು ಜೂನ್ 20ರವರೆಗೆ ಈ ಒಂದು ವಾರವನ್ನ ಬಾಲ ಕಾರ್ಮಿಕರ ನಿರ್ಮೂಲನಾ ಸಪ್ತಾಹ ಅಂತ ಆಯೋಜನೆಯನ್ನ ಮಾಡಿದ್ರು. ಸೊ ಯಾರು ಇವರು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಅಂದ್ರೆ ಯಾರು ಇವರು ಅಂತ ಸ್ವಲ್ಪ ನೋಡೋಣ. ಸೊ ಇವ್ರು ಏನ್ ಮಾಡ್ತಾರಂತಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತ ಹಕ್ಕುಗಳನ್ನ, ಓಕೆ, ಸೊ ಅವುಗಳನ್ನ ರಕ್ಷಣೆ ಮಾಡೋದಕ್ಕಾಗಿ 2005ರಲ್ಲಿ ಸರ್ಕಾರದವ್ರು ಏನ್ ಮಾಡಿದ್ರು, ಮಕ್ಕಳ ಸಂರಕ್ಷಣಾ ಆಯೋಗ ಕಾಯ್ದೆ ಅಂತ ಹೇಳಿ 2005ರಲ್ಲಿ ಒಂದು ಕಾಯ್ದೆಯನ್ನ ತಗೊಂಡ್ ಬಂದ್ರು. ಸೊ ಆ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆದಂತಹ ಒಂದು ಶಾಸನಾತ್ಮಕ ಅಥವಾ ಸ್ಟ್ಯಾಟ್ಯೂಟರಿ ಬಾಡಿ ಯಾವ್ದಾಗಿದೆ? ಇದಾಗಿದೆ. ಹಿಂದೆ ನಾವು ನೋಡಿದ್ವಿ, ಈಗ ಆಲ್ರೆಡಿ ಒಂದ್ಸಾರಿ ನೋಡಿದ್ವಿ, ಯಾವ್ದನ್ನ? ಭಾರತೀಯ ಪತ್ರಿಕಾ ಮಂಡಳಿ ಅಂತ ಹೇಳಿ. ಸೊ ಭಾರತೀಯ ಪತ್ರಿಕಾ ಮಂಡಳಿಯು ಕೂಡ ಏನು, ಇದು ಕೂಡ ಒಂದು ಶಾಸನಾತ್ಮಕ ವಾದಂತಹ ಒಂದು ಸಂಸ್ಥೆ. ಇದನ್ನ ಯಾವುದ್ರ ಮೂಲಕ ಸ್ಥಾಪನೆ ಮಾಡಿದ್ರು? ಭಾರತೀಯ ಪತ್ರಿಕಾ ಮಂಡಳಿ ಕಾಯ್ದೆ 1965ರ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಿದ್ರು ಅಂತ ನೋಡಿದ್ವಿ. ಇಲ್ಲಿನೂ ಕೂಡ ಏನಾಗ್ತಿದೆ, ಮಕ್ಕಳ ಒಂದು ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ, ಸೊ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗವನ್ನ ನಾವೇನ್ ಮಾಡ್ತಾ ಇದೀವಿ, ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಕಾಯ್ದೆ 2005 ಈ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಆದಂತಹ ಶಾಸನಾತ್ಮಕವಾದಂತಹ ಸಂಸ್ಥೆ ಯಾವುದು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ. ಸೊ ಇದನ್ನ 2005ರಲ್ಲಿ ಸ್ಥಾಪನೆ ಮಾಡಿದ್ರು. ಕಾಯ್ದೆ ಜಾರಿಗೆ ಬಂದಿದ್ದು 2005ರಲ್ಲಿ, ಈ ಸಂಸ್ಥೆ ಹುಟ್ಕೊಂಡಿದ್ದು 2007ರಲ್ಲಿ. ಅಂದ್ರೆ 2 ವರ್ಷದ ಗ್ಯಾಪ್ ಆದ್ಮೇಲೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಏನಾಗುತ್ತೆ ಈ ಒಂದು ಸಂಸ್ಥೆಯ ಬಗ್ಗೆ, ಈ ಒಂದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಇದೇನಾಗುತ್ತೆ, ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಳಗಡೆ ಕೆಲಸ ಮಾಡುತ್ತೆ. ಯಾವುದು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ. ಇದರ ಒಂದು ಅಧ್ಯಕ್ಷರು, ಇಲ್ಲಿ ಏನಿರ್ತಾರೆ, ಒಬ್ರು ಅಧ್ಯಕ್ಷರಿರ್ತಾರೆ ಮತ್ತು 6 ಜನ ಸದಸ್ಯರಿರ್ತಾರೆ.
ಈ 6 ಜನ ಸದಸ್ಯರಲ್ಲಿ ಇಬ್ರು ಏನಾಗಿರ್ಬೇಕು, ಮಹಿಳೆಯರಾಗಿರ್ಬೇಕು. ಸೊ ಇಲ್ಲಿ ನೋಡಿ ಸ್ವಲ್ಪ ಇದ್ರ ಕೆಲಸವನ್ನ ನೋಡೋಣ. ಯಾವುದು, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ. ಯಾಕೆ ನೋಡ್ತಾ ಇದೀವಿ ಅಂತಂದ್ರೆ ಜೂನ್ 12ರಿಂದ 20ರವರೆಗೆ ಏನ್ ಮಾಡಿದ್ರು, ಬಾಲ ಕಾರ್ಮಿಕರ ನಿರ್ಮೂಲನಾ ಸಪ್ತಾಹವನ್ನ ಮಾಡಿದ್ರು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಧ್ಯಕ್ಷರಿರ್ತಾರೆ ಮತ್ತು 6 ಜನ ಸದಸ್ಯರಿರ್ತಾರೆ. ಆ ಸದಸ್ಯರಲ್ಲಿ ಇಬ್ರು ಏನಿರ್ತಾರೆ, ಮಹಿಳೆಯರಿರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ಮಕ್ಕಳ ಒಂದು ಸಂರಕ್ಷಣೆಯನ್ನ, ಮಕ್ಕಳ ಹಕ್ಕುಗಳ ಸಂರಕ್ಷಣೆಯನ್ನ ಮಾಡೋದಕ್ಕಾಗಿ ಇಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಈ ಆಯೋಗಕ್ಕೆ ಸದಸ್ಯರನ್ನ ನಾವು ನೇಮಕ ಮಾಡ್ತೀವಿ. ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಅಂತ ಹೇಳ್ತಿದ್ವಲ್ಲ, ಇವ್ರು ಮಾಡೋ ಕೆಲಸ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಂವಿಧಾನದಲ್ಲಿ ನಾವೇನ್ ಹೇಳಿದೀವಿ ಅಂತಂದ್ರೆ, ಸಂವಿಧಾನದಲ್ಲಿ ನಮ್ಮ ಮಕ್ಕಳ ಒಂದು ಹಕ್ಕುಗಳ ಬಗ್ಗೆ ಹೇಳಿದೀವಿ, ಅಥವಾ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡ್ಬೇಕಂತ ಹೇಳಿದೀವಿ. ಜೊತೆಗೆ ವಿಶ್ವಸಂಸ್ಥೆಯು ಕೂಡ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಹಲವಾರು ನಿಯಮಗಳನ್ನ ಮಾಡಿದೆ. ಹೀಗೆ ಸರ್ಕಾರದ ವಿವಿಧ ಕಾನೂನುಗಳು, ನೀತಿಗಳು, ಯೋಜನೆಗಳು ಮತ್ತೆ ಸಂವಿಧಾನ ಹೇಳಿದಂತಹ ಮಕ್ಕಳ ಒಂದು ಹಕ್ಕುಗಳ ರಕ್ಷಣೆ ಮಾಡೋದಾಗಿರ್ಲಿ, ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ನಿಯಮಗಳನ್ನ ಪಾಲನೆ ಮಾಡ್ತಿದ್ದೀವೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳೋದು. ಓಕೆ, ಇವು ಯಾವುದ್ರದ್ದು ಉಲ್ಲಂಘನೆ ಆಗ್ಬಾರ್ದು. ಸರ್ಕಾರದ ಯಾವುದೇ ಕಾನೂನು ಆಗಿರ್ಲಿ, ನೀತಿ ಆಗಿರ್ಲಿ, ಯೋಜನೆ ಆಗಿರ್ಲಿ, ಅಥವಾ ಸಂವಿಧಾನದಲ್ಲಿ ಹೇಳಿದಂತಹ ಹಕ್ಕುಗಳಾಗಿರ್ಲಿ, ಇವು ಯಾವುಗಳ ಒಂದು ಏನು ಹೇಳಿದಿವಲ್ಲ, ಇವುಗಳನ್ನ ಉಲ್ಲಂಘನೆ ಆಗ್ತಿಲ್ಲ ಅಂತ ಹೇಳಿ ಖಚಿತಪಡಿಸಿಕೊಳ್ಳುವಂತ ಕೆಲಸ ಯಾವ್ದು ಮಾಡುತ್ತೆ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದವರು ಇದನ್ನ ಕೆಲಸವನ್ನ ಮಾಡ್ತಾರೆ. ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಪ್ರಿಯಾಂಕ್ ಕನುಗು ಅನ್ನೋರು ಇದರ ಒಂದು ಅಧ್ಯಕ್ಷರಾಗಿ ಈಗ ಕೆಲಸ ಮಾಡ್ತಿದ್ದಾರೆ. ಯಾವುದು, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಒಂದು ಆಯೋಗದವರು. ಓಕೆ, ಸೊ ಈಗ ನಾನು ಹೇಳಿದ್ದೇನಿತ್ತು, ಬಾಲ ಕಾರ್ಮಿಕರ ನಿರ್ಮೂಲನೆ ಸಪ್ತಾಹದ ಬಗ್ಗೆ. ಸಪ್ತಾಹವನ್ನ ಮಾಡಿದವರು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದವರು ಮಾಡಿದ್ರು. ಅದು ಎಲ್ಲಿ, ಯಾವಾಗ ಸ್ಥಾಪನೆ ಆಯಿತು, ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಯಿತು, ಅದರಲ್ಲಿ ಯಾರು ಅಧ್ಯಕ್ಷರು ಇದ್ದಾರೆ, ಮತ್ತೆ ಸದಸ್ಯರು ಏನಿದ್ದಾರೆ, ಅವ್ರ ಕೆಲಸ ಏನು ಅನ್ನೋದನ್ನ ನಾವು ನೋಡಿದ್ವಿ. ಇಷ್ಟೆಲ್ಲ ಹೇಳುವಾಗ ಇವತ್ತಿನ ಪ್ರಜಾವಾಣಿಯಲ್ಲಿ ಬಂದಂತಹ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಬಾಲ ಕಾರ್ಮಿಕರ ಬಗ್ಗೆ ಬಂದಿತ್ತು. ಆಲ್ರೆಡಿ 20ರವರೆಗೆ, ಈ ತಿಂಗಳ 20ರವರೆಗೆ ನಾವೇನಂತ ಆಚರಣೆ ಮಾಡಿದ್ವಿ, ಬಾಲ ಕಾರ್ಮಿಕರ ನಿರ್ಮೂಲನೆ ಸಪ್ತಾಹ ಅಂತ ಒಂದು ಸಪ್ತಾಹವನ್ನ, ಒಂದು ವಾರವನ್ನ ಆಚರಣೆ ಮಾಡಿದ್ವಿ. ಅದು ಮಾಡುತ್ತಲೇ ಈಗ ಏನ್ ಬಂತಂತಂದ್ರೆ, ಸರ್ಕಾರ ತಂದಂತ ಯೋಜನೆ ಆದಂತಹ ಸರ್ಕಾರದ ಯೋಜನೆ ಯಾವುದು, ಜಲಜೀವನ ಮಿಷನ್. ಈ ಜಲಜೀವನ ಮಿಷನ್ ಕೆಲಸದಲ್ಲಿ 13 ವರ್ಷದ ಒಬ್ಬ ಬಾಲಕಿ ಕೆಲಸ ಮಾಡ್ತಿದ್ರು. ಈಗ ಇಷ್ಟೊತ್ತವರೆಗೂ ನಾವು ಬಾಲ ಕಾರ್ಮಿಕರ ಬಗ್ಗೆ ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆನೇ ಮಾತಾಡಿದ್ವಿ. ಈಗ ನ್ಯೂಸ್ ಏನ್ ಬಂದಿದೆ ಅಂತಂದ್ರೆ ಬಾಲ ಕಾರ್ಮಿಕರ ಬಗ್ಗೆ ಬಂದಿದೆ. ಎಲ್ಲಿ ಕೆಲಸ ಮಾಡ್ತಿದ್ರು ಈ ಒಂದು ಬಾಲ ಕಾರ್ಮಿಕರಾಗಿ 13 ವರ್ಷದ ಬಾಲಕಿ ಎಲ್ಲಿ ಕೆಲಸ ಮಾಡ್ತಿದ್ಲು ಅಂದ್ರೆ, ಸರ್ಕಾರದ ಯೋಜನೆ ಆದಂತಹ ಜಲಜೀವನ ಮಿಷನ್ ಅಡಿಯಲ್ಲಿ ಒಂದು ಬಾಲ ಕಾರ್ಮಿಕ, ಒಂದು ಹೆಣ್ಣು ಮಗು, 13 ವರ್ಷದ ಹೆಣ್ಣು ಮಗು ಕಂಡು ಬಂತು. ಸೊ ಈ ರೀತಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕಾಗಿದ್ದಂತ ಸರ್ಕಾರವೇ ಏನ್ ಮಾಡ್ತಿದೆ, ಬಾಲ ಕಾರ್ಮಿಕರ ಜೊತೆಗೆ ಕೆಲಸ ಮಾಡಿಸ್ಕೊಳ್ತಿದೆ ಅಂತ ಹೇಳಿ ಜನ ಸಿಕ್ಕಾಪಟ್ಟೆ ಟೀಕೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಈಗ ಮಕ್ಕಳ ಒಂದು ಹಕ್ಕುಗಳ ರಕ್ಷಣೆಯನ್ನ ಒಂದು ವಾರ ಆಚರಣೆ ಮಾಡಿದ ನಾವು, ನಮ್ಮ ಸರ್ಕಾರ ಏನ್ ಮಾಡ್ಬೇಕು, ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕಾಗಿತ್ತು. ಆದ್ರೆ ಈ ಸರ್ಕಾರವೇ ಏನ್ ಮಾಡ್ತಿದೆ, ಇಂತಹ ಮಕ್ಕಳಿಂದ, ಅಲ್ಲಿ ಯಾರು ತಪ್ಪು ಅಂತ ಹೇಳಲ್ಲ, ಸರ್ಕಾರದ ಕೆಲಸದಲ್ಲಿ ಒಂದು ಬಾಲ ಕಾರ್ಮಿಕ ಮಗು ಕೆಲಸ ಮಾಡಿತ್ತು, ಒಬ್ಬ 13 ವರ್ಷದ ಬಾಲಕಿ ಕೆಲಸ ಮಾಡಿದ್ಲ ಅಂದ ತಕ್ಷಣ ಬಹಳಷ್ಟು ಜನ ಏನ್ ಮಾಡಿದ್ರು, ತೀವ್ರವಾಗಿ ಇದನ್ನ ಟೀಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲಿ ಕೆಲಸ ಮಾಡ್ತಿತ್ತು ಆ ಒಂದು 13 ವರ್ಷದ ಬಾಲಕಿ, ಎಲ್ಲಿ ಕೆಲಸ ಮಾಡ್ತಿತ್ತು ಆ ಮಗು ಅನ್ನೋದನ್ನ ನೋಡಿದ್ರೆ ಜಲಜೀವನ ಮಿಷನ್ ಅಡಿಯಲ್ಲಿ ಅಂತ ಹೇಳ್ತಿದ್ವಿ. ಫಸ್ಟ್ ಜಲಜೀವನ ಮಿಷನ್ ಅನ್ನ ನೋಡ್ಕೊಂಡು ಮುಂದೆ ಏನ್ ಮಾಡೋಣ, ಕಾನೂನುಗಳು ಏನಿದಾವೆ ಅನ್ನೋದನ್ನ ಸ್ವಲ್ಪ ನೋಡಿ ಈ ಟಾಪಿಕ್ ಅನ್ನ ಮುಗಿಸೋಣ. ಓಕೆ, ಸೊ ಏನಾಗುತ್ತೆ, ಜಲಜೀವನ ಮಿಷನ್ ಅಂತ ಹೇಳಿ ಸರ್ಕಾರದವರು ಈ ಒಂದು ಕಾರ್ಯಕ್ರಮವನ್ನು ತಗೊಂಡ್ ಬಂದ್ರು. ಈ ಕಾರ್ಯಕ್ರಮನ ಯಾಕೆ ತಗೊಂಡ್ ಬರ್ತಾರೆ ಅಂದ್ರೆ, ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಪ್ರತಿಯೊಂದು ಮನೆಗೆ ಏನಾಗಬೇಕು, ನಲ್ಲಿಯ ಮೂಲಕ ಕುಡಿಯುವ ನೀರನ್ನ ಕಲ್ಪಿಸಬೇಕು. ಎಲ್ಲಿವರೆಗೆ, 2024 ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಮನೆಗೂ ನಲ್ಲಿಯ ನೀರಿನ ಮೂಲಕ ಕುಡಿಯುವ ನೀರನ್ನ ಕಲ್ಪಿಸುವಂತಹ ಯೋಜನೆಗೆ ನಾವೇನಂತ ಹೇಳ್ತಿದ್ವಿ, ಜಲಜೀವನ ಮಿಷನ್ ಅಂತ ಹೇಳಿ. ಆ ಒಂದು ಮಿಷನ್ ಅಲ್ಲಿ ಈ ಮಗು ಕೆಲಸ ಮಾಡೋದು ಕಂಡು ಬಂದಿತ್ತು. ಸೊ ಇಲ್ಲಿ ಏನ್ ಮಾಡ್ತಾರಂತಂದ್ರೆ, ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ ಸುಮಾರು ದಿನಕ್ಕೆ 55 ಲೀಟರ್ ಅಂತೆ ನೀರನ್ನ ಒದಗಿಸ್ಬೇಕಂತ ಹೇಳಿ ಕೇಂದ್ರ ಜಲಶಕ್ತಿ ಸಚಿವಾಲಯದವರು ಈ ಒಂದು ಯೋಜನೆಯನ್ನ ರೂಪಿಸಿದ್ರು. ಸೊ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಅಂದ್ರೆ ಇಲ್ಲಿ ದುಡ್ಡನ್ನ ಯಾರು ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರದವರು
ಅವರು ಕೊಡ್ತಿದ್ದಾರೆ. ಅದಕ್ಕೆ ನಾವೇನಂತ ಕರಿತಿದ್ವಿ, ಜಲಜೀವನ್ ಮಿಷನ್ ಅಂತ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾರು ಕೆಲಸ ಮಾಡ್ತಿದ್ರು, ಒಂದು 13 ವರ್ಷದ ಬಾಲಕಿ ಕೆಲಸ ಮಾಡ್ತಿದ್ರು. ಇನ್ನು ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ಏನೇನು ಕಾನೂನುಗಳಿದೆ ಅಂತ ಹೇಳಿ ಇಲ್ಲಿ ನಾನು ಹೇಳ್ತಿದ್ದೆ. ಮಕ್ಕಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂವಿಧಾನದಲ್ಲಿ ಹೇಳಿದಂತಹ ಕೆಲವೊಂದಿಷ್ಟು ಹಕ್ಕುಗಳ ರಕ್ಷಣೆ ಆಗ್ಬೇಕು ಅಂತಾನು ಹೇಳಿದ್ದೆ. ಇಲ್ಲಿ ಮುಖ್ಯವಾಗಿ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ಯಾವ್ಯಾವ ರೀತಿ ಕಾನೂನುಗಳಿದೆ ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನಮ್ಮ ಸಂವಿಧಾನದ 3ನೇ ಭಾಗ ಅಥವಾ ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಲ್ಲ, ಮೂಲಭೂತ ಹಕ್ಕುಗಳಲ್ಲಿ ವಿಧಿ 24 ಆರ್ಟಿಕಲ್ 24 ಅಡಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ನಾವೇನ್ ಮಾಡಿದ್ವಿ, ನಿರ್ಬಂಧನೆ ಮಾಡಿದ್ವಿ, ಕಂಪ್ಲೀಟ್ ಆಗಿ ಇದನ್ನ ಬ್ಯಾನ್ ಮಾಡಿದ್ವಿ. ಅದ್ರ ಜೊತೆಗೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಒಂದು ಕಾಯ್ದೆ 2016 ತಿದ್ದುಪಡಿ ಕಾಯ್ದೆ 2016 ಮೂಲಕ ನಾವೇನ್ ಹೇಳಿದ್ದೀವಿ ಅಂತಂದ್ರೆ, 14 ವರ್ಷದ ಮಕ್ಕಳನ್ನ ಕಾರ್ಮಿಕರನ್ನಾಗಿ ಬಳಸ್ಕೊಳ್ಳೋದು ತಪ್ಪು ಅಂತ ಹೇಳಿದ್ದೀವಿ. ಜೊತೆಗೆ 14ರಿಂದ 18 ವರ್ಷದ ಮಕ್ಕಳನ್ನ ಅಪಾಯಕಾರಿ ಉದ್ಯಮಗಳಲ್ಲಿ, ಅಪಾಯಕಾರಿ ಉದ್ಯಮಗಳಂದ್ರೆ ಯಾವುದು, ಫಾರ್ ಎಕ್ಸಾಂಪಲ್ ಈಗ ಗಣಿಗಾರಿಕೆ ಆಗಿರ್ಬೋದು, ಹೌದಾ, ಸೊ ಗಣಿಗಾರಿಕೆ ಆಗಿರ್ಬೋದು ಅಥವಾ ಪಟಾಕಿಗಳನ್ನ ಮಾಡೋದು. ಸೊ ಇಂಥದ್ದು ಎಲ್ಲಿ ಅಪಾಯ ಇದೆಯೋ, ಗಣಿಗಾರಿಕೆ, ಪಟಾಕಿಗಳನ್ನ ತಯಾರು ಮಾಡೋದು, ಇಂಥ ಒಂದು ಉದ್ಯಮದಲ್ಲಿ 14ರಿಂದ 18 ವರ್ಷದ ಮಕ್ಕಳನ್ನ ಬಳಕೆ ಮಾಡ್ಕೋಬಹುದು, ಅವ್ರನ್ನ ಕಾರ್ಮಿಕರಿಗೆ ಕೆಲಸ ಮಾಡೋದನ್ನ ನಾವು ನಿಷೇಧವನ್ನ ಮಾಡಿದೀವಿ. ಅದ್ರ ಜೊತೆಗೆ ಬೇರೆ ಉದ್ಯಮದಲ್ಲಿ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅದಕ್ಕೂ ಕೂಡ ಮಾರ್ಗಸೂಚಿಯನ್ನ ಈ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 2016 ಅಲ್ಲಿ ಕೆಲವು ನಿಯಮಗಳನ್ನ ಅಥವಾ ಮಾರ್ಗಸೂಚಿಗಳನ್ನ ಏನ್ ಮಾಡಿದ್ರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸೊ ಇದು ಎಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿ ಟೈಮ್ ಇದನ್ನ ಹೇಳಿದೆ. ಯಾಕೆ ಹೇಳಿದಪ್ಪ ಅಂತಂದ್ರೆ, ಇಲ್ಲಿ ಒಂದು ವಾರದವರೆಗೂ ನಾವೇನ್ ಮಾಡಿದ್ವಿ, ಮಕ್ಕಳ ಹಕ್ಕು ರಕ್ಷಣೆಗಳನ್ನ ಮಾಡೋದಕ್ಕೆ ಬಾಲ ಕಾರ್ಮಿಕ ನಿರ್ಮೂಲನಾ ಸಪ್ತಾಹ ಅಂತ ಮಾಡಿದ್ವಿ. ಆ ಸಪ್ತಾಹ ಮುಗೀತಿದ್ದಂಗೆ ನಮಗೆ ಏನ್ ಕಂಡು ಬಂತು, ಜಲಜೀವನ ಮಿಷನ್ ನಲ್ಲಿ 13 ವರ್ಷದ ಒಬ್ಬ ಬಾಲಕಿ ಕೆಲಸ ಮಾಡ್ತಿದ್ದು ಬಂತು. 13 ವರ್ಷದ ಮಗು ಒಂದು ಕೆಲಸ ಮಾಡ್ತಿದೆ ಅಂದ್ರೆ ಇದು ಉಲ್ಲಂಘನೆ. ಯಾವುದರ ಉಲ್ಲಂಘನೆ? ಸಂವಿಧಾನದ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟಿನ ಉಲ್ಲಂಘನೆ ಆಯಿತು. ಅದ್ರ ಜೊತೆಗೆ ಈ ಒಂದು ಕಾಯ್ದೆಯಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೀವಿ, 14 ವರ್ಷದ ಕೆಳಗಿನ ಮಕ್ಕಳನ್ನ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡಿಸ್ಕೋಬಾರ್ದಂತ. ಬಟ್ ಇಲ್ಲಿ ಸರ್ಕಾರದ ಒಂದು ಯೋಜನೆಯಲ್ಲೇ ಇಂಥ ಒಂದು ಮಗು ಕೆಲಸ ಮಾಡ್ತಿದೆ. ಇದು ಬಹಳ 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 ದೊಡ್ಡ ತಪ್ಪು. ಓಕೆ, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಳಿದಂತೆ ಮತ್ತೆ ನಾಳೆ ಏನ್ ಮಾಡ್ತೀನಿ, ಇವತ್ತಿಂದು ಅಂದ್ರೆ 23 ಜೂನು ಮತ್ತು 24 ಜೂನು ಎರಡರ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಾಳೆ ಸಾಯಂಕಾಲ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ಇಷ್ಟು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಟ್ವಿಟರ್, ವಾಟ್ಸಪ್, ಇನ್ಸ್ಟಾಗ್ರಾಮು ಮತ್ತೆ ಟೆಲಿಗ್ರಾಮು, ಫೇಸ್ಬುಕ್ ಎಲ್ಲದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ಜಾಯಿನ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಶುಭರಾತ್ರಿಗಳು.